ಪೂಜ್ಯರಿಗೆ ವಿನಂತಿಸ್ತೇನೆ. ಆಮೇಲೆ ಹಾಕಿ ತರೋದು ಇರಲಿ 10 ನಿಮಿಷ ಅಷ್ಟೇ ಅಲ್ಲ. ಸಹೋದರ ಭಕ್ತ ಬಂಧುಗಳೇ, ಮೊದಲಿಗೆ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಶಾಂಭವಾನಂದಜಿ ಮಹಾರಾಜರ ಪಾವನ ಸ್ಮೃತಿಗಳನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಮೆಲ್ಲರ ಮುಂದೆ ಇಡಬೇಕು ಅಂತ ಮೈಸೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜರಲ್ಲಿ ವಿನಂತಿಸ್ತಾ ಇದ್ದೀನಿ. ಪೂಜ್ಯ ಸ್ವಾಮಿ. स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। जननीं शारदां देवीं रामकृष्णं जगद्गुरुं पादपद्मे श्रित्वा प्रणमामि मुहुर्मुहुः। नमः श्रीराजाय विवेकानन्दसूरये सच्चित्सुखस्वरूपाय स्वामिने प्रभाविने सर्वे जनाः सुखिनो भवन्तु। श्रीरामकृष्ण शरणं। ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂಥ ಇವತ್ತಿನ ಈ ಸ್ವಾಮಿ ಶಾಂಭವಾನಂದಜಿ ಸ್ಮರಣಾರ್ಥ ಉಪನ್ಯಾಸದ ಮುಖ್ಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ ನಂದೀಶ್ ಪಿ ಕೆ ಅವರೇ, ಸ್ವಾಮಿ ಯುಕ್ತೇಶಾನಂದಜಿ ಅವರೇ, ಸ್ವಾಮಿ ಪರಮಹಂಸಾನಂದಜಿ ಅವರೇ, ಈ ಒಂದು ಶಾಂಭವಾನಂದಜಿ ಸ್ಮರಣಾರ್ಥ ಉಪನ್ಯಾಸವನ್ನು ಆಯೋಜಿಸಿದಂತಹ ನಮ್ಮ ರಾಮಕೃಷ್ಣ ವಿದ್ಯಾಶಾಲೆ ಹಳೆ ವಿದ್ಯಾರ್ಥಿಯಾಗಿರ್ತಕ್ಕಂಥ MC ನರೇಂದ್ರ ಅವರೇ, ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳೇ, ವಿದ್ಯಾಶಾಲೆಯ ಈಗಿನ ವಿದ್ಯಾರ್ಥಿಗಳೇ ಹಾಗೂ ಭಕ್ತರೇ, ಇದು MC ನರೇಂದ್ರ ಅವರ ಒಂದು ಆಕಾಂಕ್ಷೆಯಾಗಿತ್ತು. ಮತ್ತು ಇನ್ನೆಲ್ಲ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಶಾಂಭವಾನಂದಜಿಯನ್ನು ಕಂಡಂತಹವರೆಲ್ಲರೂ ಕೂಡ ಶಾಂಭವಾನಂದಜಿ ಬಗ್ಗೆ ಅವರ ಒಂದು ಅಭಿಪ್ರಾಯಗಳು ಅದು ಅತ್ಯಂತ ಶಾಂಭವಾನಂದಜಿಯ ವ್ಯಕ್ತಿತ್ವದ ಮೆರುಗನ್ನು ನಮಗೆ ಕೊಡುವಂಥವುಗಳು. ಅವರೆಲ್ಲರೂ ಸೇರಿ ಈ ಒಂದು ಶಾಂಭವಾನಂದಜಿ ಮೆಮೋರಿಯಲ್ ಮಾಡಬೇಕು ಅಂತ ನಿರ್ಧರಿಸಿದಾಗ MC ನರೇಂದ್ರ ಅವರು ಮುಂದೆ ಬಂದು ಸ್ವತಃ ಅದರ ಸ್ವಾಮೀಜಿ ಇದನ್ನು ಮಾಡೋಣ, ಇದರ ಖರ್ಚು ವೆಚ್ಚ ನಾನೇ ವಹಿಸ್ತೇನೆ ಅಂತ ಹೇಳಿ ಅದಕ್ಕೆ ಮೂಲ ಮೊದಲಿಗೆ ಏನು ಬೇಕು ಅದನ್ನು ಕೊಟ್ಟುಬಿಟ್ಟು ಕಳೆದ ಒಂದು 3-4 ವರ್ಷದಿಂದ ನಾವು ಶಾಂಭವಾನಂದಜಿ ಮೆಮೋರಿಯಲ್ ಲೆಕ್ಚರನ್ನು ಅರೇಂಜ್ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಈ ವರ್ಷನೇ ಮಾಡಬೇಕಾಗಿತ್ತು. ಇನ್ನು ಮುಂದೆ ಶಾಂಭವಾನಂದಜಿ ಮೆಮೋರಿಯಲ್ ಬಂದು ಜನರಲ್ ನಾಲೆಜ್ ಕಾಂಪಿಟೀಷನ್ ವಿದ್ಯಾಶಾಲೆಯಲ್ಲಿ ಆಯೋಜಿಸ್ತೇವೆ. ಬೆಳಿಗ್ಗೆ ಮೈಸೂರಿನಿಂದ ಅನೇಕ ಒಂದು 30-40 ಶಾಲೆಗಳಿಂದ 9th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಬರ್ತಾರೆ, 10th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಸುಮಾರು 500-600-800 ಮಕ್ಕಳು ಬರ್ತಾರೆ. ಅವರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟು, ಆಮೇಲೆ ಅದಕ್ಕೆ ಇದರ ಬಗ್ಗೆ ಒಂದು ಇಂಟ್ರೊಡಕ್ಟರಿ ಮಾತು, ಆಮೇಲೆ
ಒಂದು ಟೆಸ್ಟ್ ಆದಮೇಲೆ ಮನೆಗೆ ಹೋಗ್ತಾರೆ 10:30-11. ಅವರನ್ನೆಲ್ಲ ಅಲ್ಲೇ ಉಳಿಸ್ಕೊಂಡು 10-10:30 ನಂತರವೂ ಕೂಡ ಅವರನ್ನು ನಮ್ಮ ಆಡಿಟೋರಿಯಂನಲ್ಲಿ ಇರಿಸಿ ಈ ಶಾಮವ್ವಾಂಜಿ ಮೆಮೋರಿಯಲ್ ಒಂದು ಈ ಪ್ರೋಗ್ರಾಮನ್ನು ಅಲ್ಲೇ ನಡೆಸಿ ಅವರಿಗೆ ಮಧ್ಯಾಹ್ನದ ಊಟ ಉಪಚಾರವನ್ನು ಕೊಟ್ಬಿಟ್ಟು ಅವ್ರಿಗೆ ಕಳಿಸೋಣ ಅಂತ. ಅಕ್ರಾಸ್ ಮೈಸೂರು ಇದ್ದ ಸ್ಟೂಡೆಂಟ್ಸ್ಗಳಿಗೂ ಕೂಡ ಶಾಂಭವಾನಂದಜಿ ಎಂಥ ಒಂದು ಅದ್ಭುತ ವ್ಯಕ್ತಿತ್ವ. ಈ ಭಾರತ ಭಾರತಿ ಸಿರೀಸ್ನಲ್ಲಿ ಕೂಡ ಶಾಂಭವಾನಂದಜಿಯ ಒಂದು ವ್ಯಕ್ತಿತ್ವವನ್ನು ಅವರು ಎತ್ತಿ ಹಿಡಿದಿದ್ದಾರೆ ಬಾಲಭಾರತಿ ಪುಸ್ತಕದಲ್ಲಿ. ಹಾಗೆ ಈಗ ಕೀರ್ತಿ ಕುಮಾರ್ ಅವರು ಕೂಡ ಎಲ್ಲ ಒಟ್ಟು ಮಾಡಿ ಸ್ವಾಮಿ ಶಾಂಭವಾನಂದಜಿ ಎ ಮಾಂಕ್ ವಿತ್ ಎ ವಿಷನ್ ಆ್ಯಂಡ್ ಎ ಮಿಷನ್ ಅಂತ ಒಂದು ಪುಸ್ತಕ, ಇದು ಕೂಡ ಅವೈಲೇಬಲ್ ಇದೆ. ಈಗ ಶಾಂಭವಾನಂದಜಿಯ ವ್ಯಕ್ತಿತ್ವ ಭಾರಿ ಅಗಾಧವಾಗಿರ್ತಕ್ಕಂಥದ್ದು. ಎಸ್ ಎಂ ಕೃಷ್ಣ ಅವರು ಹೇಳಿದರು, ಕೂರ್ಗ್ ಹ್ಯಾಸ್ ಪ್ರೊಡ್ಯೂಸ್ಡ್ 3 ಜನರಲ್ಸ್ ಅಂತ. ಅದರ ಮೊದಲನೇನು ಜನರಲ್ ಕರಿಯಪ್ಪ, ಜನರಲ್ ತಿಮ್ಮಯ್ಯ, ಮೂರನೇವರೇ ಸ್ವಾಮಿ ಶಾಂಭವಾನಂದಜಿ ಅಂತ. ಮಿಲಿಟ್ರಿಯಲ್ಲಿ ಇದ್ದು ಬಿಟ್ಟು ಒಂದು ತಮ್ಮ ಅಡ್ವೆಂಚರ್ ಮತ್ತು ತಮ್ಮ ಕೆಪಬಿಲಿಟಿಯಿಂದ ಮೇಲೆ ಹೋಗಿ ಜನರಲ್ ಆಗೋದು ಸುಲಭ ಕೆಲಸ ಅಲ್ಲ, ಆದರೂ ಆಗ್ಬೋದು. ಶಾಂಭವಾನಂದಜಿ ಅಂತವರು ಮೈಸೂರು ಈಗ ಏನಿದೆ, ಈಗ ಪ್ರಾರಂಭ ಮಾಡೋದ್ರಿಂದ ಈ ರಾಮಕೃಷ್ಣ ಆಶ್ರಮದ ಈ ದೇವಸ್ಥಾನ ಇದೆ ಅಲ್ವಾ, ಅದು ಪಂಚಾಂಗ ಹಾಕಿ ಅದು ಪ್ಲಿಂತ್ ಏರಿಯಾದಲ್ಲಿ ಸುಮಾರು 10, 12, 15 ವರ್ಷ ಅಲ್ಲಿ ಕಬಡ್ಡಿ ಮತ್ತು ಬ್ಯಾಡ್ಮಿಂಟನ್ ಆಟ ಆಡ್ತಾ ಇದ್ರು. ಅದನ್ನು ಟೆಂಪಲ್ ಮಾಡೋದಕ್ಕೆ ಹಣ ಇರಲಿಲ್ಲ. ಆಗ ಈ ಪಬ್ಲಿಕೇಶನ್ನ ಮೊದಲನ ಕಟ್ಟಡ ಕೂಡ ಶಾಂಭವಾನಂದಜಿನೇ ಕಟ್ಟಿದ್ದು. ಈ ಹಳೆ ಬಿಲ್ಡಿಂಗ್ಗಳು ಇದು ಮತ್ತು ಅದೆರಡು ಮಾತ್ರ ಸ್ವಾಮಿ ರಂಗನಾಥಾನಂದಜಿ ಅವರು ಅಲ್ಲಿ ನಮ್ಮ ಈಗ ಸುಶ್ರುತ ಹಾಸ್ಪಿಟ್ಲ್ ಇದೆ ಅಲ್ವಾ, ದಿವಾನ್ಸ್ ರೋಡಲ್ಲಿ, ಅಲ್ಲಿ ನಮ್ಮ ಆಶ್ರಮ ಇತ್ತು. ಅಲ್ಲಿದ್ದುಕೊಂಡು ರಂಗನಾಥಾನಂದಜಿಯವರು ಇದನ್ನೆಲ್ಲ ಕಟ್ಟಿಸಿದ್ರು ಅಂತ ಅವರು ಹೇಳಿದರು. ನಮಗೆ ಅಲ್ಲಿ ಕೂಡ ಕರ್ಕೊಂಡು ಹೋಗಿ ನಮಗೆ ಸುರೇಶ್ ಶಾಂತಿಗೆ ತೋರಿಸಿದರು ರಂಗನಾಥಾನಂದಜಿಯವರು. ಆ ಹಳೆಯ ಬಿಲ್ಡಿಂಗ್ ಇದೆಲ್ಲ ಅಲ್ಲಿ ನಾವು ಅದು ಸದ್ವಿದ್ಯಾದ ಒಂದು ವಿವೇಕಾನಂದ ಹಾಲ್ ಇನಾಗರೇಷನ್ಗೆ ಬಂದಿದ್ದರು 1999ರಲ್ಲಿ, 2001, 2, 3ರಲ್ಲಿ. ಆವಾಗ ಅವ್ರು ನಮಗೆ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ರು. ಇದೇ ಜಾಗದಲ್ಲಿ ಶ್ರೈನ್ ಇತ್ತು, ಆ ಶ್ರೈನ್ನ ಒಂದು ಭಾಗ ನಮ್ಗೆ ಕೊಟ್ಟಿದ್ದಾರೆ ಈಗ ಯಾರೋ. ಅಲ್ಲಿ ಇಲ್ಲಿನೇ ಕುವೆಂಪು ಅವರು ಬಂದು ಸೇರಿದ್ರು. ಇಲ್ಲಿಯೇ ನಾನು 1,000 ಬಸ್ಗೆ ತೆಗೆದಿದ್ದೆ ಅಂತ ಕೂಡ ಅಲ್ಲಿ ತೋರಿಸಿದ್ರು. ಏನೇ ಆಗಲಿ, ಆದರೆ ಇಲ್ಲಿಯ ಮೈಸೂರು ಆಶ್ರಮದ ಎಲ್ಲ ಹೆಚ್ಚಿನ ಬಿಲ್ಡಿಂಗ್, ಪಬ್ಲಿಕೇಶನ್ನು ಮತ್ತು ದೇವಸ್ಥಾನ ಅದು ಶಾಂಭವಾನಂದಜಿ ಕಟ್ಟಿದ್ದು. ಅದಲ್ಲದೆ ವಿರಾಟವಾಗಿರ್ತಕ್ಕಂತಹ ಆ 69 ಏಕರ್ಸನ್ನು ಅದನ್ನು ಪಡ್ಕೊಂಡು ಭಾಗಶಃ ಪಡ್ಕೊಂಡು ಅದೊಂದು ಬೇರೆ ಬೇರೆ ರೀತಿಯಲ್ಲಿ ಕೊಂಡ್ಕೊಂಡೇ ಮಾಡಿದ್ದದ್ದು. ಆಮೇಲೆ ಅಲ್ಲಿ ಒಂದು ವಿದ್ಯಾಶಾಲೆ ಮತ್ತು ರಿಮ್ಸೆ ಅಂತಹ ಒಂದು ವಿರಾಟ ಆ ಕಾಲದ ಸಮಯದಲ್ಲಿ ರಿಮ್ಸೆಯನ್ನು ಆ ಕಾಲದಲ್ಲಿ 30 ಲಕ್ಷ ವೆಚ್ಚದಲ್ಲಿ ಮಾಡಿದ್ರು ಅಂತೇಳಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಮಗೊಂದು ಚಿಕ್ಕ ಪೇಪರ್ ರೂಮ್ ಕಟ್ಟುವುದಕ್ಕೆ ಇಲ್ಲಿ ಅದಕ್ಕೆ 2 ಗೋಡೆ, ಹಿಂದಿನ ಗೋಡೆ, ಸೈಡ್ ಗೋಡೆ, ಹಳೆ ಗೋಡೆ, ಅದಕ್ಕೆ ನಮ್ಗೆ 5.5 ಲಕ್ಷ ರೂಪಾಯಿ ಆಯಿತು. ಚಿಕ್ಕದು ಒಂದು ಓಣಿ ಥರ ಇದ್ದಂಥ ಒಂದು ಪೇಪರ್ ರೂಮ್. ಅವರು 30 ಲಕ್ಷ ಆ ಕಾಲದಲ್ಲಿ ದೊಡ್ಡ ಮಬ್ಬಲದು. ಸೊ ಶಾಂಭವಾನಂದಜಿಯ ಆ ಒಂದು ವಿಷನ್, ಮೈಸೂರು ಎಂಬುದು ಸ್ವಾಮಿ ವಿವೇಕಾನಂದರು ಹೇಳಿದರು ಮುಂದೆ ನನ್ನ ಶಕ್ತಿಯ ಕೇಂದ್ರವಾಗ್ತದೆ ಅಂತ. ಅದಕ್ಕೆ ಹೆಚ್ಚು ತಮ್ಮ ಕಡೆಗೆ ಯೋಗದಾನ ಮಾಡಿದವರು ಶಾಂಭವಾನಂದಜಿ ಅಂತ. ಆ ಸ್ವಾಮಿ ವಿವೇಕಾನಂದರ ವಿಷನು ಸಾಕಾರ ಆಗಬೇಕಾಗಿದೆ. ನೋಡಿ, ಮೈಸೂರು ಆಶ್ರಮ ಇಷ್ಟೊಂದು ವಿಜೃಂಭಿತವಾಗಬೇಕಾದ್ರೂ ಕೂಡ ಶಾಂಭವಾನಂದಜಿ ಒಂದು ರೀತಿಯಲ್ಲಿ, ಸೋಮನಾಥಾನಂದಜಿ ಪುಸ್ತಕ ಪಬ್ಲಿಕೇಶನ್ ಇತ್ತು. ದೇ ಆರ್ ದ 2 wheels ಆಫ್ ಎ ಚಾರಿಯಟ್. ಬಟ್ ವಿದ್ಯಾಶಾಲೆ 69 ಏಕರು ಮತ್ತು ರಿಮ್ಸೆ ಇಂಥ ವಿರಾಟ ಚಿಕ್ಕ ಆಶ್ರಮಗಳೆಲ್ಲ ಚಿಕ್ಕದಲ್ಲ. ಏನು ವಿಷನ್ ನೋಡಿ, ಬೃಹತ್ ವಿಷನ್. ಆದ್ರಿಂದಲೇ
a monk with a tremendous great vision, Shambhavanandaji ಅವರು. He was a highly disciplinarian. Self-discipline first. He practiced real selflessness and simplicity. ಅವರು ಹುಷಾರಿಲ್ಲದಾಗ ಕೊನೆಗೆ ಶ್ರೀಕಂಠೆ ಅವರು ಇಲ್ಲಿ ವಾಸ ಮಾಡುವ ಬೆಡ್ಶೀಟ್ ಸ್ವಲ್ಪ ಹರಿದಿತ್ತು. ಶಾಂಭವಾನಂದಜಿ ಹೇಳಿದರು, ನೋಡಪ್ಪ ಇದನ್ನು ಸ್ಟಿಚ್ ಮಾಡಿ ಇದನ್ನು ತಂದು ಹಾಕಿ, ಇದು ಶ್ರೀಕಂಠೆ ನನಗೆ ಹೇಳಿದ್ದು, ಸ್ಟಿಚ್ ಮಾಡಿ ತಂದು ಅದನ್ನು ಹಾಕುವಂತಂದರೆ ಎಷ್ಟು ಆಸ್ಟೆರಿಟಿ ಅವ್ರದ್ದು ಅಂತ. ಸುರೇಶ ಅಂದರು, ಇದು ತುಂಬ ಹಳೆದಾಗಿದೆ, ಇದನ್ನೇನು ಸ್ಟಿಚ್ ಮಾಡಿ ಹಾಕೋದು ಅಂತ ಹೇಳಿಬಿಟ್ಟು ಹೊಸದನ್ನೇ ತೆಗೆದುಕೊಂಡು ಹಾಕಿಬಿಟ್ರು. ಹೊಸದನ್ನೇ ತಂದು ಹಾಕಿಬಿಟ್ರು. ಕಡೆಗೆ ಶಾಮಾಜಿ ಬಂದು ನೋಡ್ತಾರೆ, ಆ ಸ್ಟಿಚ್ ಹಾಕೋದು ಬರಲಿಲ್ಲ. ಶಾಮಾಜಿ ಕೇಳಿದ್ರಂತೆ, ಏನು ಅವಶ್ಯಕತೆ, ಅದು ಚೆನ್ನಾಗಿತ್ತಲ್ಲ, ಅದು ಸ್ವಲ್ಪ ಸ್ಟಿಚ್ ಮಾಡಿ ಸಾಕು, ತೆಗಿ ಅದನ್ನೇ ತಂದು ಸ್ಟಿಚ್ ಮಾಡಿ ತಂದು ಹಾಕುವಂಥದ್ದು. ಅದನ್ನೇ ಸ್ಟಿಚ್ ಮಾಡಿ ತಂದು ಹಾಕಿ ಶಾಂಭವಾನಂದಜಿ ಇದ್ದವರು. ಅಂದರೆ ಇಷ್ಟು ದೊಡ್ಡ ರಿಂಸೆ ಕಟ್ತಾರೆ, ಇಷ್ಟು ದೊಡ್ಡ ವಿದ್ಯಾಶಾಲೆ ಕೊಡ್ತಾರೆ, ಆದರೆ ತಮಗೋಸ್ಕರ ಅವರೇನೋ ಅಂತ ಯಾವ ಥರದಲ್ಲಿ. ಅಂದರೆ ರಾಮಕೃಷ್ಣ ಆಶ್ರಮದ ಬುನಾದಿ ತತ್ವಗಳು ತ್ಯಾಗ ಮತ್ತು ಸೇವೆ. ಈಗ ತ್ಯಾಗ ಮತ್ತು ಸೇವೆಯನ್ನು ಮಾಡುವಂತಹ ಆ ಥರದ ಒಂದು ವ್ಯಕ್ತಿತ್ವ, ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಮೈಸೂರಿಗೆ ನಮಗೆ ಶಾಂಭವಾನಂದಜಿಯವರ ಮೂಲಕ ಉಪಲಬ್ಧವಾಗಿರೋದು ನಮ್ಮ ಮೈಸೂರಿನವರೆಲ್ಲರ ಸೌಭಾಗ್ಯ, ಎಲ್ಲರ ಸೌಭಾಗ್ಯ. ಸೊ ಅಂಥ ಮಹನೀಯರು ಅವರು ವಿದ್ಯಾಶಾಲೆಯ ಒಂದೊಂದು ಇದರಲ್ಲಿ ನಾನು 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಮುಗಿಸ್ಬೇಕಂತ ಇದ್ದರಿಂದ ಅದಕ್ಕೆ ಡೀಟೇಲ್ಸಿಗೆ ಹೋಗೋದಿಲ್ಲ. ಮುಖ್ಯ ಭಾಷಣಕಾರರು ಮುಂದೆ ಬಂದು ನಮ್ಮ ನಂದೀಶ್ವರು ಮಾತಾಡಲಿದ್ದಾರೆ. ಅದರಿಂದ ಶಾಂಭವಾನಂದಜಿ ಈ ಪುಸ್ತಕ ನೀವು ನಮ್ಮಲ್ಲಿದೆ, ಇದನ್ನು ನೀವು ಇಟ್ ವಿಲ್ ಬಿ ಎ ಟ್ರೆಮೆಂಡಸ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಈ ವಿದ್ಯಾಶಾಲೆಯ ಒಂದೊಂದು ಲ್ಯಾಬ್ ಹೇಗೆ ಕಟ್ಟಿಸಿದ್ರು ಶಾಂಭವಾನಂದಜಿ, ಆ ಗ್ರೌಂಡ್ಸನ್ನು ಒಂದೊಂದಾಗಿ ಪ್ಲಾಟ್ ಹೇಗೆ ಸೇರಿಸ್ಕೊಂಡ್ರು, ಆ ಸ್ವಿಮ್ಮಿಂಗ್ ಪೂಲ್ ಎಸ್ ಎಂ ಕೃಷ್ಣ ಅವರು ಹೇಳಿದರು, ಈ ಡಿಡ್ ದ ಮ್ಯಾನ್ಯುವಲ್ ಲೇಬರ್ ಒಂದು ಸ್ವಿಮ್ಮಿಂಗ್ ಪೂಲ್. ಮತ್ತು ಬಿಲ್ಡಿಂಗ್ ಕಟ್ಟುವಾಗ ಈ ಕ್ಯಾರಿಡ್ ಸಿಮೆಂಟ್ ಬ್ಯಾಗ್, ಸ್ಟೀಲ್ ಎಲ್ಲ ಶಾಲೆಯ ಹುಡುಗರು ಕೂಡ ಶ್ರಮದಾನ ಮಾಡ್ತಾ ಇದ್ರು ಅಂತೆಲ್ಲ. ಸೊ ಇದನ್ನು ನಾವು ಅವರಿಂದಲೇ ಕೇಳಿದ್ದೇವೆ. ಆದ್ದರಿಂದ ಈ ಮೈಸೂರು ಆಶ್ರಮದ ಡೆವಲಪ್ಮೆಂಟ್ನ ಒಂದು ಹಿಸ್ಟ್ರಿ ಪುಸ್ತಕ ಬಂದಿದೆ, ಅದನ್ನು ಕೀರ್ತಿಕುಮಾರ್ ಇನ್ನೂ ಅಪ್ಡೇಟ್ ಮಾಡ್ತಾ ಇದ್ದಾರೆ ಇನ್ನೊಂದು. ಸೊ ಅದನ್ನು ನಾವು ನೋಡ್ಬೋದು. ಸೊ ಮೈಸೂರು ಇನ್ ಟೈಮ್ ವಿಲ್ ಬಿ ಎ ಸ್ಟ್ರಾಂಗ್ ಹೋಲ್ಡ್ ಅಂತ ಏನು ಅಳಸಿಂಗ ಪರಿಮಾಳ್ ಅವರಿಗೆ ಸ್ವಾಮೀಜಿ ಬರೆದ್ರು, ಅದು ಹೇಗೆ ಸಾಕಾರಗೊಳ್ಳುತ್ತಿದೆ ಎಂಬುದನ್ನು ನೋಡ್ಬೋದು. ಅದರಲ್ಲಿ ಆ ಸ್ವಾಮೀಜಿಯ ಏನು ಆ ಒಂದು ವಿಷನರಿ ಸ್ಟೇಟ್ಮೆಂಟ್ ಇದೆ, ಅದು ಸಾಕಾರಗೊಳ್ಳುವುದರಲ್ಲಿ ಶಾಂಭವಾನಂದಜಿಯವರ ಯೋಗದಾನ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು, ಸ್ಮರಣೀಯವಾಗಿರ್ತಕ್ಕಂಥದ್ದು ಅಂತ 2 ಮಾತು ಹೇಳ್ತಾ, ಎಲ್ಲರೂ ಕೂಡ ವಿದ್ಯಾಶಾಲೆ ಹುಡುಗರಾಗಲಿ ಎಲ್ಲರೂ ಕೂಡ ಶಾಂಭವಾನಂದಜಿ ಅವ್ರದ್ದು ವೆರಿ ನಮಗೆ ಅತ್ಯಂತ ಹತ್ತಿರಗಿಂತ ವ್ಯಕ್ತಿತ್ವ. ಎವ್ರಿ ಬ್ರಿಕ್ ವಿದ್ಯಾಶಾಲಾ ರಿಮ್ಸೆ ವಿಲ್ ರಿಮೈಂಡ್ ಅಸ್ ಆಫ್ ಶಾಂಭವಾನಂದಜಿ's sacrifice and vision. The way in which he collected funds in Bombay, ಅಲ್ಲೆಲ್ಲ ಹೋಗ್ಬಿಟ್ಟು ಆಗ ಹಣ ಕೇಳುವುದು ಕಷ್ಟ, ಸಿಕ್ಕುವುದು ಕಡಿಮೆ. ಆ ಸಮಯದಲ್ಲಿ ಅವರು ಅಂಥ ದೊಡ್ಡ ವಿಷನ್ ಇಟ್ಕೊಂಡು ಅವರು ಹಣವನ್ನು ಬೇಡಿ ಕಾಡಿ ಅದನ್ನು ಮಾಡಿದಂಥ ಒಂದು ಕಥನ ಇದೆ, ಅದು ಅದ್ಭುತವಾಗಿರ್ತಕ್ಕಂಥದ್ದು. ಏನು ಇಷ್ಟೇ ಹೇಳಿಬಿಟ್ಟು ಶಾಂಭವಾನಂದಜಿಯನ್ನು ಒಂದು ಅದ್ಭುತವಾದ ಸ್ಮರಣೆ ನಾವು ಮಾಡೋಣ. ಅವರ ಹೆಸರಿನಲ್ಲಿ ಇವತ್ತು ಒಂದು ನಾವು ಮೆಮೋರಿಯಲ್ ಲೆಕ್ಚರನ್ನು ಆಯೋಜಿಸಿದ್ದೇವೆ. ಅದರ ಟಾಪಿಕ್ಕು ರಾಷ್ಟ್ರಕವಿ ಕುವೆಂಪು ಅವರ ಮೇಲೆ ಶ್ರೀರಾಮಕೃಷ್ಣರ ಮತ್ತು ಸ್ವಾಮಿ ವಿವೇಕಾನಂದರ ಪ್ರಭಾವ ಅಂತ. ಅದರ ಬಗ್ಗೆ ನಂದೀಶ್ ಅವರು ನಮಗೆ ತಿಳಿಸ್ಕೊಡಲಿದ್ದಾರೆ. ಥ್ಯಾಂಕ್ ಯು. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಬಂಧುಗಳೇ, ಇಂದಿನ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ನಂದೀಶ್ ಅವರ ಕಿರು ಪರಿಚಯವನ್ನು ನಿಮ್ಮಲ್ಲಿ ಬಯಸ್ತೇನೆ. 2 ವರ್ಷಗಳ ಹಿಂದೆ ಶ್ರೀರಾಮಕೃಷ್ಣ ಜಯಂತಿ ಸಂದರ್ಭದಲ್ಲಿ ಇದೇ ವೇದಿಕೆ ಮೇಲೆ
ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನವನ್ನು ಶ್ರೀ ನಂದೀಶ್ ಅವರು ಮಾಡಿದರು. ಮತ್ತು ನಮ್ಮ ರಾಮಕೃಷ್ಣ ವಿದ್ಯಾಶಾಲೆಯ PUC ವಿದ್ಯಾರ್ಥಿಗಳಿಗೂ ಕೂಡ ಅವರ ರಿಟ್ರೀಟ್ನಲ್ಲಿ ಆಗಮಿಸಿ ಶ್ರೀರಾಮಾಯಣ ದರ್ಶನಂ ಅನ್ನೋದನ್ನು ಚೆನ್ನಾಗಿ ಪ್ರಸ್ತುತಪಡಿಸಿದರು. ಶ್ರೀರಾಮಾಯಣ ದರ್ಶನಂ ಬರೀ ಕಾವ್ಯವೇ ಅಥವಾ ಅದರ ಮೂಲಕವಾಗಿ ನಾವು ಆಧ್ಯಾತ್ಮಿಕ ಅನುಸಂಧಾನ ಸಾಧನೆಯಲ್ಲಿ ತೊಡಗಬಹುದೇ ಅಂತನ್ನುವ ಪ್ರಶ್ನೆಗೆ ನೇರ ಸ್ಪಷ್ಟ ಉತ್ತರ ಶ್ರೀಯುತ ನಂದೀಶ್ವರ ಜೀವನದಲ್ಲಿದೆ. ಅವರಿಗೆ ಶ್ರೀರಾಮಾಯಣ ದರ್ಶನಂ ಅದರ ದರ್ಶನದ ಜೊತೆಯಲ್ಲಿ ನಿರಂತರ ಅನುಸಂಧಾನ, ಒಡನಾಟ, ಅದರ ಮೂಲಕವಾಗಿಯೇ ನಮ್ಮ ಯೋಗ ಜೀವನದ ಆರೋಹಣವನ್ನು ಮಾಡ್ತಾ ಇರ್ತಕ್ಕಂಥ ವೈಯಕ್ತಿಕ ಜೀವನದಲ್ಲಿ ಸಾಧಕರೂ ಆಗಿರ್ತಕ್ಕಂಥವರು. ವೃತ್ತಿಯಿಂದ ನೋಡಿದ್ರೆ ಫಿಸಿಕ್ಸ್ ಲೆಕ್ಚರರ್ ಆಗಿ ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಪ್ರವೃತ್ತಿಯಿಂದ ಅವರಿಗೆ ತುಂಬ ಪ್ರಿಯವಾಗಿರೋದು ಮೆಟಾಫಿಸಿಕ್ಸ್, ಯೋಗ. ಸೊ ಫಿಸಿಕ್ಸ್ ಮತ್ತು ಮೆಟಾಫಿಸಿಕ್ಸ್ಗಳ ಸಂಗಮ ಸ್ಥಾನ ಅವರು. ಆನಂದದೆಡೆಗೆ ಮತ್ತು ಯೋಗಧಾರೆ ಅಂತ 2 ಪುಸ್ತಕಗಳನ್ನು ಬರೆದು ಪ್ರಕಟ ಮಾಡಿದ್ದಾರೆ. ಗಗನವಾಣಿ ಕ್ಲಬ್ ಹೌಸ್ನಲ್ಲಿ ಸುಮಾರು 18 ವಾರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯ ವಾಚನ ವ್ಯಾಖ್ಯಾನ. ಬರೀ ಈ ಹೊರಗಿನ ಸಭೆ ಸಮಾರಂಭಗಳಲ್ಲಿ ಮಾತ್ರ ಅಲ್ಲದೆ ಎಲ್ಲ ಅನೇಕ ಭಕ್ತರ ಮನೆಗಳಲ್ಲಿ ಸತ್ಸಂಗವನ್ನು ಆಯೋಜಿಸಿ ಅದರಲ್ಲಿ ಕಾವ್ಯದ ಮೂಲಕ ಅಧ್ಯಾತ್ಮವನ್ನು ತಿಳಿಸ್ತಕ್ಕಂಥದ್ದು. ಈ ಕಾರ್ಯದಲ್ಲಿ ಅವರು ನಿರಂತರವಾಗಿ ತೊಡಕೊಂಡಿದ್ದಾರೆ. ನಾನು ಇಲ್ಲಿ ಹೇಳ್ತಾ ಇರೋದು ಪಾಸ್ಟ್ ಅನ್ನ, ಇಲ್ಲೂ ಕೂಡ ನಡೀತಾ ಇದೆ. ವಿಶ್ವವಾಣಿ ಕ್ಲಬ್ ಹೌಸ್ನಲ್ಲಿ ತಿಂಗಳಿಗೊಮ್ಮೆ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯ ವಾಚನವನ್ನು ಅವರು ಅಲ್ಲಿ ಕೂಡ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಸಂದಂತ ಪ್ರಶಸ್ತಿಗಳು: ಸ್ವಾಮಿ ವಿವೇಕಾನಂದ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪತ್ರ, ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಅಲ್ಲಿಂದ ರಜತ ಶಿಕ್ಷಿತ ಅಭಿನಂದನಾ ಪತ್ರ, ರಾಜ್ಯ ಮಟ್ಟದ ವಿಜ್ಞಾನ ಗೋಷ್ಠಿಯಲ್ಲಿ ಪ್ರಶಸ್ತಿ ಪತ್ರ. ಹೀಗೆ ನಿರಂತರವಾಗಿ ಜನಮಾನಸಕ್ಕೆ ಆಧ್ಯಾತ್ಮಿಕ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುವ ಒಬ್ಬ ಉತ್ತಮ ಸಂವಹನಕಾರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಯುತ ನಂದೀಶ್ ಅವರಿಗೆ ಮೈಸೂರು ರಾಮಕೃಷ್ಣ ಆಶ್ರಮದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತು ಆಯ್ದುಕೊಂಡಿರೋ ವಿಷಯ ಅವರ ಹೃದಯಕ್ಕೆ ಬಹಳ ಆಪ್ತವಾದದ್ದು. ಯಾಕೆಂದರೆ ಕುವೆಂಪು ಅವ್ರನ್ನ ಅವ್ರ ಮನೆ ಉದಯರವಿಯಲ್ಲಿ ಅವರು ಭೇಟಿ ಮಾಡಿ ಅವರಿಂದಲೇ ಆಶೀರ್ವಾದವನ್ನು ಪಡ್ಕೊಂಡು ನಂತರ ಕಾವ್ಯವನ್ನು ಅನುಸಂಧಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ರೀರಾಮಕೃಷ್ಣರ ಸ್ವಾಮಿ ವಿವೇಕಾನಂದರ ಪ್ರಭಾವ ಕುವೆಂಪು ಅವರ ಜೀವನದಲ್ಲಿ ಎಂಥ ಪರಿಣಾಮವನ್ನು ಬೀರಿತು ಅಂತ ಅನ್ನೋದನ್ನು ಶ್ರೀ ನಂದೀಶ್ ಅವರು ಪ್ರಸ್ತುತಪಡಿಸ್ಬೇಕಂತ ಅವರಿಗೆ ವಿನಂತಿಸ್ತಾರೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಮುಕ್ತಿದಾನಂದಜಿ ಮಹಾರಾಜರ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳು. ಹಾಗೂ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯ ಕರೆಸ್ಪಾಂಡೆಂಟ್ರಾದ ಪೂಜ್ಯ ಸ್ವಾಮಿ ಯುಕ್ತೇಶ್ವರಾನಂದಜಿ ಮಹಾರಾಜರು ಹಾಗೂ ಎಲ್ಲ ಯತಿವರಿಯರು, ಹಾಜರಿರ್ತಕ್ಕಂಥ ಎಲ್ಲ ಮೈಸೂರಿನ ಹಿರಿಯರು, ಮಾತೆಯರು, ಗಣ್ಯರು, ಇವರೆಲ್ಲರ ಹೃನ್ಮಂದರಿಗಳಿಗೆ ವಿಶೇಷವಾಗಿ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ ಎಂದು ಸಿಡಿಲ ಸಂತ ಮಹಾ ಯೋಗಿ, ವೇದಾಂತ ಕೇಸರಿ ಇತ್ಯಾದಿ ವಿಶೇಷಣಗಳಿಂದ ಭೂಮಂಡಲದ ಉದ್ದಗಲಕ್ಕೆ ವೇದಾಂತದ ಚೆಂಡೆಯನ್ನು ಬಾರಿಸಿರ್ತಕ್ಕಂಥ ಶ್ರೀಮತ್ ಸ್ವಾಮಿ ವಿವೇಕಾನಂದರ ಗುರುಗಳು, ಅವರ ನಾಮಸ್ಮರಣೆಯೇ ಒಂದು ವಿಶೇಷವಾದಂತಹ ವಿದ್ಯುದಾಲಿಂಗನಕ್ಕೆ ಕಾರಣವಾಗ್ತಕ್ಕಂಥ ಮಂತ್ರ. ಪರಮಹಂಸ ರಾಮಕೃಷ್ಣ ಗುರುಗಳ ಸ್ಮರಣೆಯನ್ನು ಹೃನ್ಮಂದಿರದಲ್ಲಿ ಮಾಡ್ತಾ, ಶ್ರೀಮತ್
ರಾಮಕೃಷ್ಣ ಪರಮಹಂಸರ ಇಡೀ ಜೀವನದ ಉದ್ದಕ್ಕೂ ಅವರಿಗೆ ಸಾಧನೆಯಲ್ಲಿ ನೆರವು ನೀಡಿರ್ತಕ್ಕಂಥ ಅವರ ಶ್ರೀಮತಿಯೂ ಆಗಿದ್ದು, ಭವತಾರಿಣಿಯ ಅವತಾರದಲ್ಲಿ ಎಲ್ಲರಿಗೂ, ಭೂಮಂಡಲದ ಎಲ್ಲ ಜೀವರಾಶಿಗಳಿಗೂ ತಾಯಿಯ ಒಂದು ಭಾವವನ್ನು ಬದುಕಿ ಬಾಳಿ ತೋರಿಸಿದಂತಹ ಮಹಾಮಾತೆ ಶಾರದಾ ಮಾತೆಯವರ ಪೂಜ್ಯ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಈ ಹೊತ್ತಿನ ಈ ಒಂದು ಏನು ಕಾರ್ಯಕ್ರಮದ ಒಂದು ವಿಷಯ ಇದೆ, ಇದು ಅತ್ಯಂತ ಸೋಜಿಗವೂ ಅತ್ಯಂತ ಆಶ್ಚರ್ಯಕರವೂ ಆಗಿ ನನಗೆ ಕಾಣ್ತದೆ. ಯಾಕೆ ಅಂತಂದರೆ, ಕುವೆಂಪು ಅವರಿಗೆ ಒಂದು ಮಾತು ಬರೀತಾರೆ ಅವರು, ಕಂಡವರನ್ನು ಕಂಡಿಹೆ ನಾ ಧನ್ಯ, ಕಂಡವರನ್ನು ಕಾಣುವುದು ಮೋಕ್ಷಂಕರ ಪುಣ್ಯ ಅಂಥೇಳಿ. ಈ ಮಾತಿನಿಂದ ನಾನು ಶ್ರೀ ರಾಮಕೃಷ್ಣ ಪರಮಹಂಸರ ಮತ್ತು ಸ್ವಾಮಿ ವಿವೇಕಾನಂದರ ಹೆಸರು ಮತ್ತು ಅವರ ಬೋಧನೆಗಳು, ಅವರ ಸಾಹಿತ್ಯ ಹೇಗೆ ಒಬ್ಬ ಸಾಮಾನ್ಯ ಮಾನವ ಚೇತನವನ್ನು ಅದ್ಭುತವಾದಂತಹ ಋಷಿ ಚೇತನವಾಗಿ ರೂಪಾಂತರಿಸಿದೆ ಅನ್ನುವಂಥದ್ದನ್ನು ಅನುಭವಿಸಿ ಆಚರಿಸಿ ತೋರಿಸಿರ್ತಕ್ಕಂಥವರು ಶ್ರೀ ಕುವೆಂಪು ಅವರು. ಅವರ ಬಗೆಗೆ, ಅವರ ಸಾಹಿತ್ಯದ ಬಗೆಗೆ ಆಳವಾದಂತಹ ಒಂದು ಗಮನವನ್ನು ಶ್ರದ್ಧೆಯಿಂದ ನಾವೇನಾದರೂ ನಿವೇದಿಸಿದ್ದಾದರೆ ನಮ್ಮ ಮನಸ್ಸಿಗೆ, ಆ ಇಡೀ ಸಾಹಿತ್ಯದ ಉದ್ದಕ್ಕೂ ನಮಗೆ ಗೋಚರಿಸ್ತಕ್ಕಂಥ ಈ ಮೂರು ಶಕ್ತಿಗಳು, ರಾಮಕೃಷ್ಣ ಪರಮಹಂಸ ಗುರುಗಳು, ಮಹಾಪುರುಷರು, ಅವರ ಶಿಷ್ಯರಾಗಿರ್ತಕ್ಕಂಥ ಶ್ರೀಮತ್ ಸ್ವಾಮಿ ವಿವೇಕಾನಂದರು, ಹಾಗೂ ಇನ್ನೊಬ್ಬರು ಅವರು ಹೇಳಿರುವಂಥದ್ದು ಮಹಾಯೋಗಿ ಪೂರ್ಣಯೋಗ ದ್ರಷ್ಟಾರ ಶ್ರೀ ಅರವಿಂದರು ಅಂಥೇಳಿ. ಅವರ ಈ ಕಾವ್ಯ ಏನಿದೆ, ಶ್ರೀರಾಮಾಯಣ ದರ್ಶನಂ ಕಾವ್ಯದ ಮೂರು ನೇತ್ರಗಳು ಇವು ಅಂಥೇಳಿ ಹೇಳ್ತಾರೆ. ಒಂದು ಸರ್ವೋದಯ, ಒಂದು ಪೂರ್ಣ ಯೋಗ ದೃಷ್ಟಿ ಮತ್ತು ಸರ್ವಧರ್ಮ ಸಮನ್ವಯ. ಈ ಮೂರು ತತ್ವ ಪ್ರಣಾಳಿಗಳನ್ನು ನನ್ನ ಈ ಶ್ರೀರಾಮಾಯಣ ದರ್ಶನದಲ್ಲಿ ತಾವು ಕಾಣಬಹುದು ಅಂಥೇಳಿ. ಆ ಕಾವ್ಯದೊಳಗಡೆಗೆ ಅವರು ಏನೆಲ್ಲ ಚಿತ್ರಿಸಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋದಾಗ, ಅದು ಒಂದು ಶತಮಾನದ ಒಂದು ಭವ್ಯವಾದಂತಹ ಚರಿತ್ರೆಯ ಚಿತ್ರಣ ಅಂತ ಅನಿಸೋದಿಲ್ಲ. ನಮ್ಮ ಆರ್ಷೇಯ ಸನಾತನ ಋಷಿ ಪರಂಪರೆಯ ದರ್ಶನ ಏನಿದೆ, ಅದು ಕನ್ನಡಕ್ಕೆ ಅವರ ಮೂಲಕ ದರ್ಶನದ ಒಂದು ಕಣ್ಪಡಿಮೆ ಒಳಗಡೆ, ಕನ್ನಡದ ಕಣ್ಪಡಿಮೆ ಒಳಗಡೆಗೆ ಕಡೆದು ಮೂಡಿದೆ ಅಂಥೇಳಿ ನಾವು ತಿಳಿಯಬಹುದು. ಅವರೇ ಹೇಳ್ತಾರೆ, ಕನ್ನಡದ ಕಣ್ಪಡಿಮೆಯೊಳಗೆ ಕಡೆದು ಮೂಡಿರುವ ನಿತ್ಯರಾಮನಿಗೆ ನಮೋ ನಮಃ ಅಂಥೇಳಿ. ಸೊ ಈ ಥರ ಕಡೆದು ಮೂಡಿಸುವ ಕಾರ್ಯ ಶ್ರೀಮತ್ ಸ್ವಾಮಿ ವಿವೇಕಾನಂದರ ಸಾಹಿತ್ಯ ಪ್ರಣಾಳಿಯನ್ನು, ಅವರ ತತ್ವ ವಿಚಾರಗಳನ್ನು ಅವರು ಅವರ ಪ್ರಾಯದಲ್ಲಿ, ಅವರ 16, 17, 18 ವಯಸ್ಸಿನಲ್ಲಿ ಶ್ರೀಮತ್ ಸ್ವಾಮಿ ಸಿದ್ದೇಶ್ವರಾನಂದರ ಕೃಪೆಯಿಂದ, ಮಾತೃವಾತ್ಸಲ್ಯದಿಂದ ಇಲ್ಲಿ ಇಂಥದ್ದೊಂದು ಪವಿತ್ರ ಸ್ಥಳದಲ್ಲಿ ಆವಾಹನೆ ಮಾಡಿಕೊಳ್ಳುವ ಒಂದು ಪುಣ್ಯ ಅವರಿಗೆ ಪ್ರಾಪ್ತಿಯಾಗಿತ್ತು. ಹಾಗಾಗಿ ಅವರು ಹೇಳ್ತಾರೆ, ಕಂಡವರನ್ನು ಕಂಡಿಹೇನ ಧನ್ಯ, ಕಂಡವರನ್ನು ಕಾಣುವುದು ಮೋಕ್ಷಂಕರ ಪುಣ್ಯ ಅಂಥೇಳಿ. ಅವರು ಸ್ವಾಮಿ ವಿವೇಕಾನಂದರನ್ನು ನೋಡಿರಲಿಕ್ಕಿಲ್ಲ, ಸ್ವಾಮಿ ಪರಮಹಂಸರನ್ನ, ಅವರ ಗುರುಗಳಾಗಿರ್ತಕ್ಕಂಥ ಪರಮಹಂಸ ರಾಮಕೃಷ್ಣರನ್ನು ಕೂಡ ಅವರು ಕಂಡಿರಲಿಕ್ಕಿಲ್ಲ. ಆದರೆ ಅವರನ್ನು ಕಂಡ, ಅವರ ನೇರ ಶಿಷ್ಯರಾಗಿರ್ತಕ್ಕಂಥ ಶ್ರೀಮತ್ ಸ್ವಾಮಿ ಶಿವಾನಂದರಿಂದ ದೀಕ್ಷಿತರಾದರು. ಮಂತ್ರ ದೀಕ್ಷೆಯ ಆ ಒಂದು ಘಟನೆಯನ್ನು ಅವರು ಚಿತ್ರಿಸಿದ್ದಾರೆ ಅದ್ಭುತವಾಗಿ, ರೋಮಾಂಚನಕಾರಿಯಾಗಿ. ಅದನ್ನು ಓದಿದ್ರೆ ಒಂದು ರೋಮಾಂಚನ ನಮ್ಮ ಮೈಯೊಳಗಡೆಗೆ ಹರಿತದೆ, ಒಂದು ವಿದ್ಯುತ್ ಪ್ರಣಾಳಿ ಹರಿದಂತಾಗುತ್ತೆ. ಆ ಥರದ ಭಾಷೆ ಒಳಗಡೆಗೆ ಆ ಒಂದು ದೀಕ್ಷಾ ಯಾತ್ರೆಯನ್ನು ಕುರಿತು ಅವರು ಬಣ್ಣಿಸ್ತಾರೆ. ಮಂತ್ರಸಿದ್ಧಿಯಾಗಬೇಕು, ಗುರುಕೃಪೆಯಾಗಬೇಕು, ಆಗ ಮಾತ್ರವೇ ಜೀವಕ್ಕೆ ಉದ್ಧಾರ ಅಂಥೇಳಿ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ಇಲ್ಲದೆ ಹೋದರೆ ಗುರುಕೃಪೆ ಹಾಗೂ ಮಂತ್ರ ಇವೆರಡು ಕೆಲಸ ಮಾಡದೆ ಹೋದರೆ ಎಂಥ ಸಾಧನೆಯಾದರೂ ಕೂಡ ಫಲವನ್ನು ನೀಡಲಾರದು ಅನ್ನುವಂಥ ಶ್ರದ್ಧೆ ಅವ್ರಿಗುಂಟು ಅನ್ನೋದು ಕೂಡ ಆ ಮಾತುಗಳಲ್ಲಿ ಗೊತ್ತಾಗುತ್ತೆ. ಸ್ವಾಮಿ ಸಿದ್ದೇಶ್ವರಾನಂದರು ನನಗೆ ಎಲ್ಲವೂ ಅಂಥೇಳಿ ಒಂದು ಕಡೆ ಅವರು ಹೇಳ್ತಾರೆ. ಅವರು ಸಿಕ್ಕಿದ್ದು, ಅವರನ್ನು ಪೋಷಿಸಿದ್ದು ಕೂಡ ಈಶ್ವರೇಚ್ಛೆ ಅಂಥೇಳಿ ಹೇಳ್ತಾರೆ. ಯಾಕೆಂದರೆ ಕುವೆಂಪು ಎಲ್ಲಿಯವರು,
ಸಿದ್ದೇಶ್ವರಾನಂದ ಎಲ್ಲಿಯವರು, ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತ ಅಂದರೆ ಅಪರದಲ್ಲಿ ಎಲ್ಲಿಯೂ ನಮಗೆ ಉತ್ತರ ಸಿಗಲ್ಲ. ಅದಕ್ಕೆ ನಾವು ಉತ್ತರ ಹುಡುಕಬೇಕು ಅಂತ ಅಂದರೆ ಅಭೌತಕ್ಕೆ, ಅಲೌಕಿಕಕ್ಕೆ ಕಣ್ಣು ಹಾಯಿಸಬೇಕಾಗತ್ತೆ. ಹಾಗಾಗಿ ಕುವೆಂಪು ಅವರ ಸಾಹಿತ್ಯವನ್ನು ನಾವು ಮುಟ್ಟೋದು ಅಂತಂದರೆ, ಶ್ರೀಮತ್ ಸ್ವಾಮಿ ವಿವೇಕಾನಂದರ ಸಾಹಿತ್ಯವನ್ನು ಮುಟ್ಟೋದು ಅಂತಂದರೆ ಒಂದು ಥರ್ಡ್ ಡೈಮೆನ್ಷನ್ಗೆ ನಾವು ಎಂಟ್ರಾಗೋದು ಅಂಥೇಳಿ. ಅಂಥದ್ದೊಂದು ಡೈಮೆನ್ಷನ್ಗೆ ಎಂಟ್ರಾಗಲಿಕ್ಕೆ ಕಾರಣ ನನಗೆ ಸಾಧ್ಯವಾಗಿದ್ದು, ನಾನು ಕೂಡ ನನ್ನ 16, 17, 18ನೇ ವಯಸ್ಸಲ್ಲಿ ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿಯನ್ನು ಶ್ರೀ ಕುವೆಂಪು ಅವರ ವಿವೇಕಾನಂದ ಕೃತಿಯಿಂದಲೇ ಪ್ರಾರಂಭ ಮಾಡಿ ಆ ರೋಮಾಂಚನವನ್ನು ನನ್ನ ನರನಾಡಿಗಳಲ್ಲಿ ಹರಿಸಿಕೊಂಡೆ. ಆ ಕಾರಣಕ್ಕಾಗಿ ಒಂದು ವಿಶೇಷವಾದಂತಹ ವಿದ್ಯುತ್ತು ನಮ್ಮ ಈ ಶರೀರದಲ್ಲಿ, ನಾಡಿ ತಂತ್ರದಲ್ಲಿ ಪ್ರವಹಿಸಿದಂತಾಗುತ್ತೆ. ಈ ವಿಶೇಷ ವಿದ್ಯುತ್ ಪ್ರವಾಹ ಶ್ರೀಮತ್ ಸ್ವಾಮಿ ವಿವೇಕಾನಂದರ ಭಾಷಣಗಳಲ್ಲಿ, ವೇದಾಂತದ ಚಿಂತನೆಗಳಲ್ಲಿ ನಮಗೆ ಇರೋವಂಥದ್ದು ಸ್ಪಷ್ಟವಾಗುತ್ತೆ. ಹೀಗೆ ವೇದಾಂತದ ಹಿನ್ನೆಲೆಯ ಅಧ್ಯಯನ, ಗುರುವಿನ ಕೃಪೆ ಮತ್ತು ಅವರ ಸಾನ್ನಿಧ್ಯ ಇಷ್ಟು ಸಿಕ್ತು ಶ್ರೀ ಕುವೆಂಪು ಅವರಿಗೆ. ಹಾಗಾಗಿ ಏನೋ ಆಗ್ಬಿಡಬಹುದಾಗಿದ್ದಂಥ ಮಹಾಕವಿ ದಾರ್ಶನಿಕ ಕವಿಯಾಗಿ ಶ್ರೀರಾಮನ ಕಥೆಯ ಮೂಲಕ ಪರಾತ್ಪರನ ಪುರುಷೋತ್ತಮನ ಲೋಕಲೀಲಾ ದರ್ಶನವನ್ನು ಮಾಡಿಸುವ ಒಂದು ವಿಶೇಷ ಅರ್ಹತೆ, ಪಾತ್ರತೆಯನ್ನು ಅವರು ಪಡ್ಕೊಳ್ತಾರೆ. ಇದೆಲ್ಲ ಗುರುಕೃಪೆ ಅಂಥೇಳಿ ಅವರು ಆ ಒಂದು ಕಾವ್ಯದ ಒಂದು ಭಾಗದಲ್ಲೇ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಆ ಕಾವ್ಯದೊಳಗಡೆಗೆ ಈ ಒಂದು ಗುರುಕೃಪೆಯ ಕುರಿತಾಗಿ ಅನ್ನೋಂಥದ್ದನ್ನು ನಾವು ನೋಡೋದಾದರೆ, ಆ ಮಾತುಗಳನ್ನು ನಾವು ನೋಡಿದಾಗಲೇ ಕುವೆಂಪು ಅವರಿಗೆ ಯಾವ ಮಟ್ಟದ ಒಂದು ಪ್ರಭಾವ ರಾಮಕೃಷ್ಣರ ಈ ಒಂದು ವಿವೇಕಾನಂದರ ಈ ಒಂದು ಸಂಗಮಂಗಲದೊಳಗಡೆಗೆ ಉಂಟಾಯಿತು ಅನ್ನೋದು ಗೊತ್ತಾಗುತ್ತೆ. ಕುವೆಂಪು ಅವರು ರಾಮಾಯಣ ದರ್ಶನವನ್ನು ಅವರ ವಿಶೇಷವಾದಂಥ ಗುರುಗಳು, ವಿದ್ಯಾಗುರುಗಳಾದಂಥ ಶ್ರೀ ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ್ದಾರೆ. ಪ್ರಾರಂಭದಲ್ಲೇ ವೆಂಕಣ್ಣಯ್ಯನವರಿಗೆ ಅರ್ಪಣಾ ಭಾವದೊಳಗಡೆಗೆ ಐದೋ ಮುಗಿಸಿ ತಂದೆಹೇನಿ ಬೃಹತ್ ಗಾನಮುಂ ನಿಮ್ಮ ಸಿರಿಯಡಿಗೆ ಒಪ್ಪಿಸಲ್ಕೆ ಓ ಪ್ರಿಯ ಗುರುವೇ ಕರುಣಿಸಿಂ ನಿಮ್ಮ ಹರಕೆಯ ಬಲದ ಶಿಷ್ಯನಮ್ಮಂತ ಹೇಳಿ ಅವರ ಗುರುವಿನ ಸ್ಮರಣೆಯನ್ನು ಮಾಡಿ, ಕಡೆದಾಗಿ ಕಥೆಯಲ್ತು ಇತಿಹಾಸಮಲ್ತು ಕತೆ ತಾಮ್ ನಿಮಿತ್ತ ಮಾತ್ರ ಆತ್ಮಕ್ಕೆ ಶರೀರದೋಲಂತೆ ಮೈವೆತ್ತುದಲ್ಲಿ ರಾಮರೂಪದ ಪರಾತ್ಪರನ ಪುರುಷೋತ್ತಮನ ಲೋಕಲೀಲಾ ದರ್ಶನಂ ಅಂತ ಹೇಳಿ ಹೇಳ್ತಾರೆ. ಇದು ರಾಮನ ಕಥೆಯಲ್ಲ, ರಾಮನ ಕಥೆಯ ಪಂಜರದೊಳಗೆ ಪುರುಷೋತ್ತಮನಾಗಿರ್ತಕ್ಕಂಥ ಪರಾತ್ಪರ ಬ್ರಹ್ಮನ ಲೀಲೆಯನ್ನು ಕುರಿತು ಹೇಳ್ತಕ್ಕಂಥ ಒಂದು ದಾರ್ಶನಿಕ ಕಾವ್ಯ. ಇದು ರಾಮನ ಕಥೆಯ ಹಂದರ ಅಷ್ಟೇ, ಅದರೊಳಗಡೆಗೆ ಆತ್ಮದ ಆರೋಹಣ ಯಾತ್ರೆಯನ್ನು ನಾನು ಇಲ್ಲಿ ಕಟ್ಟಿಕೊಡ್ತಾ ಇದ್ದೇನೆ ಅಂಥೇಳಿ. ಹೇಗೆ ಇದನ್ನು ನಾವು ಆವಾಹಿಸಿಕೊಳ್ಳಬೇಕು, ನಿತ್ಯಶಕ್ತಿಗಳನ್ನು ನಮ್ಮೊಳಗಡೆಗೆ ಹೇಗೆ ಆವಾಹಿಸಿಕೊಳ್ಬೇಕು ಅನ್ನೋವಂಥದ್ದು ಅಷ್ಟು ಸುಲಭವಲ್ಲ. ಅದಕ್ಕೆ ಮಂತ್ರ ಶಾಂತನಾಗಬೇಕಾಗತ್ತೆ, ಮಂತ್ರಸಿದ್ಧನಾಗಬೇಕಾಗತ್ತೆ, ಗುರುವಿನ ಕರುಣೆ ಮತ್ತು ಕೃಪೆ ಸದಾ ಸರ್ವದಾ ಇರಬೇಕಾಗತ್ತೆ ಅಂತೇಳಿ ಅದನ್ನು ಇಲ್ಲಿ ಹೇಳ್ತಾರೆ. ಅವರು ಹುಟ್ಟುವಾಗಲೇ ದಕ್ಷಿಣೇಶ್ವರದಿಂದ ಭವತಾರಿಣಿ ಕುಪ್ಪಳ್ಳಿಗೆ ಬಂದು ಇಲ್ಲಿ ಒಬ್ಬ ಹುಟ್ಟುತ್ತಾ ಇದ್ದಾನೆ ವಿಶೇಷವಾದಂಥ ವ್ಯಕ್ತಿ, ಎಲ್ಲಿ ಅಂತ ಹುಡುಕಾಡುವಂಥದ್ದೊಂದು ಪದ್ಯ ಬರೆದು ವರ್ಧಂತಿ ಅಂತ ಹೇಳಿ ಆ ಪದ್ಯದ ಒಂದು ಹೆಸರು ಭಾಳ ಚಂದ ಬರೆದಿದ್ದಾರೆ ಅದರೊಳಗಡೆಗೆ. ಅಲ್ಲಿ ಸಹ್ಯಾದ್ರಿಯ ಮಾತೆ ಯಾರಮ್ಮ ನೀನು ಅಂತ ಕೇಳಿದಾಗ ಇಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿ ಈಗ ತಾನೇ ಹುಟ್ಟಿದ್ದಾನಂತೆ, ಎಲ್ಲಿ ಏನು ಅಂತ ಹೇಳಿ ಕೇಳಿದಾಗ ಇಲ್ಲಿ ಅಂತ ಹೇಳಿ ಈ ಥರದಲ್ಲಿ ಒಂದು ಜೀವ ಲೋಕಕ್ಕೆ ಅವತರಿಸುವಾಗಲೇ ವಿಶ್ವಶಕ್ತಿಗಳು ಸಂಚು ಹೂಡಿ ಈ ಜೀವದಿಂದ ನಾನು ಏನನ್ನು ಮಾಡಬೇಕು ಅನ್ನೋವಂಥದ್ದೊಂದು ಪೂರ್ವ ಯೋಜನೆಯನ್ನು ಮಾಡಿ ಮೈಸೂರಿಗೆ ಅವರನ್ನು ಕರೆತಂದ ಮೇಲೆ ಸ್ವಾಮಿ ಸಿದ್ದೇಶ್ವರಾನಂದರು ಅನ್ನುವಂಥ ಮಾತೃ ಹೃದಯದ ಒಬ್ಬ ಮಹಾನ್ ಸಂತನ ತೆಕ್ಕೆಗೆ ಅವರನ್ನು ಬರುವಂಥ ಒಂದು ಯೋಜನೆಯನ್ನು ಅವರಿಗೆ ನಿರ್ವಹಣೆ ಮಾಡಿ ಎಲ್ಲೋ ಇದ್ದಂಥ ಈ ವ್ಯಕ್ತಿಯನ್ನು ಆಶ್ರಮಕ್ಕೆ ಕರೆತಂದು ಆಶ್ರಮದ ಈ ಚಂದದ ವಾತಾವರಣದೊಳಗಡೆ ತಪಸ್ಸಿನ ಮತ್ತು ಪವಿತ್ರತೆಯ ಒಂದು ಸನ್ನಿಧಿ ಒಳಗಡೆ ಇಟ್ಟುಕೊಂಡು ಅವರನ್ನು ಪೋಷಿಸಿ ಪಾಲಿಸಿ ದೀಕ್ಷಿತರನ್ನಾಗಿ ಮಾಡಿ ಶಿವಾನಂದರಿಂದ ನೇರ ದೀಕ್ಷೆಯನ್ನು ಕೊಟ್ಟು ಮಂತ್ರವನ್ನು ಕೊಟ್ಟು ಆ ಮಂತ್ರವನ್ನು ಉಪಾಸಿಸಿದ ಕಾರಣಕ್ಕಾಗಿ ಅಂಥದ್ದೊಂದು ದಾರ್ಶನಿಕವಾದಂಥ ವ್ಯಕ್ತಿತ್ವ ಅವರಲ್ಲಿ ಅರಳ್ತಾ ಹೋಯಿತು ಅಂಥೇಳಿ. ಅದು ಅಷ್ಟು ಸುಲಭವಾಗಿ ನಮಗೆ ಗ್ರಾಹ್ಯವಾಗಲ್ಲ. ಯಾಕೆ ಅಂತಂದರೆ ಮತ್ತೆ ನಾವು ಕೂಡ ಅಂಥದ್ದೇ ಒಂದು ಮಂತ್ರ ಸಿದ್ಧಿಯನ್ನು ಪಡಿಬೇಕಾಗತ್ತೆ. ಹಾಗೆ ಗುರುವಿನ ಕೃಪೆ ಇಲ್ಲದೆ ಹೋದರೆ ಎಂಥ ಮಹತ್ತರವಾದ ಸಾಧಕನಾದರೂ ಕೂಡ ಅವನು ಮೋಕ್ಷವನ್ನು ಅಥವಾ ಜ್ಞಾನವನ್ನು ಪೂರ್ಣತೆಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಕುವೆಂಪು ಅವರ ಸ್ಪಷ್ಟವಾದ ನಂಬಿಕೆ. ಅದು ಬೇಕಾದಷ್ಟು ಅವ್ರ ಮಾತುಗಳಲ್ಲೇ ನಾವು ನೋಡಬಹುದು. ಮನೋಮಯಂ ಪ್ರಾಣಮಯಂ ಅನ್ನಮಯದ ಪ್ರತಿಮೆಗಳ್ ಮಾನವತೆ ವಾನರತೆ ದೈತ್ಯತೆಗಳಂ ದಾಂಟುವೋಲ್ ಸಂಪುಟಮಯೋಧ್ಯೆಯಂ ಕಿಷ್ಕಿಂದೆಯಂ ಲಂಕೆಯಂ ದಾಂಟಿ
ವಿಜ್ಞಾನ ದೃಷ್ಟಿಯ ಪೂರ್ಣ ರಸಕೇರ್ವವೋಲ್ ತವ ಕೃಪಾ ಕರುಣೈಂ ಶ್ರೀ ಸಂಪುಟ ಬೃಹತ್ ಕಲಾ ವೈಭವದ ಮೇರು ಉನ್ನತ ಮಂದರ ಹಿಮಾಚಲೋನ್ನತ ಭವ್ಯದಾನುಭವದ ಭುವಾನುಭೂತಿಯ ಅತೀಂದ್ರಿಯದ ಪರ್ಯಟನಕ್ಕೆ ಆತ್ಮದ ನಭೋ ನೌಕೆಯಂ ತೇಲುತಿಹೆನ್ ಏರುತಿಹೆನಾ. ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಮಾನವತೆ, ದಾನವತೆ, ದೈತ್ಯತೆ ಅಂದರೆ ಮನೋಮಯ ಅಯೋಧ್ಯ, ಪ್ರಾಣಮಯ ಕಿಷ್ಕಿಂದ, ಅನ್ನಮಯ ಲಂಕಾ ಅಂಥೇಳಿ. ಈ ಶರೀರದಲ್ಲಿ ಲಂಕಾ ಸಂಪುಟ ಅಂದರೆ ಅನ್ನಮಯ ಶರೀರ, ಕಿಷ್ಕಿಂದೆ ಅಂದರೆ ಪ್ರಾಣಮಯ, ಮನೋಮಯ ಅಂದರೆ ಅಯೋಧ್ಯೆ. ಅನ್ನಮಯ, ಪ್ರಾಣಮಯ, ಮನೋಮಯಗಳನ್ನು ದಾಂಟಿದ ಸಾಧಕನಿಗೆ ಪೂರ್ಣ ರಸಕ್ಕೆ ಅರ್ಹವಾಗುವ ವಿಜ್ಞಾನದ ದೃಷ್ಟಿ ಪ್ರಾಪ್ತವಾಗುತ್ತೆ. ಈ ಪೂರ್ಣ ಅನ್ನೋ ಶಬ್ದವನ್ನು ಅವರು ಶ್ರೀ ಅರವಿಂದರ ಯೋಗ ಸಾಧನೆಯ ಒಂದು ಇಂಟೆಗ್ರಲ್ ಯೋಗ ಮತ್ತು ಲೈಫ್ ಡಿವೈನ್ ಗ್ರಂಥಗಳನ್ನು ಓದಿದ ಮೇಲೆ ಈ ಒಂದು ಕಾವ್ಯದೊಳಗಡೆಗೆ ತಂದಿದ್ದಾರೆ ಅನ್ನುವಂಥದ್ದು ಅವರದೇ ಇನ್ನೊಂದು ಪದ್ಯದೊಳಗಡೆಗೆ ಸ್ಪಷ್ಟವಾಗುತ್ತೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಹೀಗೆ ಅತೀಂದ್ರಿಯದ ಪರ್ಯಟನಕ್ಕೆ, ಇಂದ್ರಿಯಾತೀತವಾದ ದರ್ಶನಕ್ಕೆ ಈ ಕವಿಗೆ ಇಂಥದ್ದೊಂದು ಸಾಧ್ಯತೆ ಬಂದದ್ದೇ ಶ್ರೀಮದ್ ಸ್ವಾಮಿ ಸಿದ್ದೇಶ್ವರಾನಂದರು ಇಲ್ಲಿ ಇಟ್ಟುಕೊಂಡು ಸ್ವಾಮಿ ಶಿವಾನಂದರವರೆಗೆ ಅವರನ್ನು ಒಯ್ದು ದೀಕ್ಷಿತರನ್ನಾಗಿ ಮಾಡಿ, ಅದಕ್ಕೆ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಮಾಡಿ, ಈ ಕವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಣೆಯನ್ನು ಮಾಡಿ, ವಿಜ್ಞಾನ, ಯೋಗ, ಆಧ್ಯಾತ್ಮ, ಸಾಹಿತ್ಯ ಇತ್ಯಾದಿ ವಾತಾವರಣವನ್ನು ಆಶ್ರಮದಲ್ಲಿ ಅವರಿಗೆ ಒದಗಿಸಿಕೊಟ್ಟು ಪೂರ್ಣ ತಪಸ್ಸಿಗೆ ಅರ್ಹವಾಗುವ ಒಂದು ವ್ಯಕ್ತಿತ್ವವನ್ನು ಪೋಷಿಸಿದ್ರಿಂದಾಗಿ ಇಂಥದ್ದೊಂದು ವಿಜ್ಞಾನ ದೃಷ್ಟಿಯ ಪೂರ್ಣ ರಸಕ್ಕೆ ಅವರಿಗೆ ಅರ್ಹತೆ ಸಾಧ್ಯವಾಯಿತು ಅಂಥೇಳಿ ಒಂದು ಪದ್ಯದಲ್ಲಿ ಅವರು ಹೇಳ್ತಾರೆ. ಅದು ಆಮೇಲೆ ನೋಡೋಣ. ಮುಂದೆ ಏನು ಹೇಳ್ತಾ ಇದ್ದಾರೆ ನೋಡಿ, ಭಾಳ ಚಂದದ ಮಾತುಗಳನ್ನು ಹೇಳ್ತಾರೆ. ಮಂತ್ರ ದೀಕ್ಷೆಯ ನಿಮ್ಮಡಿಯ ಶ್ರೀ ಸಾಮಾನ್ಯನಂ ಶಿಷ್ಯ ಸಾಮಾನ್ಯನಂ ಗುರುವೇ ಓತುಕೊಳ್ಳುವಂದದಿಂದ ಅಂತೂ ಪೊರೆಯಯ್ಯ ಮಾನ್ಯ ಕುಪ್ಪಳಿ ವೆಂಕಟಾರ್ಯಂಗೆ ಮೇಣ್ ಪೂಜ್ಯ ಸೀತಮ್ಮನೆಂಬ ವಿಧಾನದ ಮಾತೃದೇವತೆಗೆ ಸಂಭವಿಸಿದ ಈ ಪುಣ್ಯನಂ ಧನ್ಯನಂ ಧೀನನಂ ಕೌಸಲಯ ನಂದನಂ ಮೇಣ್ ದೇವಕಿಯ ಕಂದನುಂ ತಾ ಒಂದೆ ಮೈಯೊಳೆಂದ ಅವತಾರ ಮೆತ್ತಿದ ಶ್ರೀರಾಮಕೃಷ್ಣ ಭಗವದ್ಗೋತ್ರ ಸಂಜಾತನಂ ತೇಜಸ್ವಿ ಚೈತ್ರಮೇಣಿಂದು ಕಲೆ ತಾರಿಣಿಯರಂ ಮಕ್ಕಳೆನು ಅಕ್ಕರೆಯ ಸಕ್ಕರೆಗೆ ಕಬ್ಬಾದಳಿ ವಕ್ಷಮಂಚ ಕ್ಷೀರ ಬಿಂಬೇಕ್ಷೂರಸ ಚಂದ್ರಿಕಾ ಹೇಮ ಚಕೋರ ಚಂಚು ಪ್ರೇಮ ಗೋಸ್ರೋತನಂ ಭವತಾರಿಣೀ ತಾರಕ ಚರಣ ನಾಮರೂಪನ ಶ್ರೀ ಶಿವಾನಂದ ಚಿತ್ಕಿರಣೋತ್ತ ಹೃತ್ಕೇಂದ್ರನಂ. ಕುವೆಂಪು ಅವರಿಗೆ ಈ ದಾರ್ಶನಿಕತೆ ಬಂದದ್ದು ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮಾತೃದೇವತೆ ಸೀತಮ್ಮನೆಂಬ ಅಭಿಧಾನದ ಆ ತಾಯಿ ಅತ್ಯಂತ ಭಕ್ತಿಯಿಂದ ಭಗವಂತನಲ್ಲಿ ನಿರಂತರ ಪ್ರಾರ್ಥನೆಯನ್ನು ಸಲ್ಲಿಸಿ ಪಡೆದ ಕಂದ ಕುವೆಂಪು ಅವರು. ಅವರ ನೆನಪಿನ ದೋಣಿಯನ್ನು ಓದಿದಾಗ ಆ ತಾಯಿ ಎಷ್ಟು ಪ್ರಾರ್ಥಿಸಿದರು ಈ ಕಂದನಿಗಾಗಿ, ಈ ಮಗುವಿಗಾಗಿ ಅಂತ ಹೇಳಿ ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ಅವರು ಹೇಳ್ತಾರೆ, ಅವರ ಇಡೀ ಕುಟುಂಬದ ಪರಿಚಯವನ್ನು ಇಲ್ಲಿ ಮಾಡಿಕೊಡ್ತಾರೆ. ಅಂಥದ್ದೆಲ್ಲ ಗುರುಕಾರುಣ್ಯನೇ ಅಂತ ಹೇಳಿ. ಯಾಕೆಂತಂದರೆ ಕುವೆಂಪು ಅವರಿಗೆ ದೀಕ್ಷೆ ಕೊಡಿಸಿದವರು ಕೂಡ ಸಿದ್ದೇಶ್ವರಾನಂದರೇ, ಸನ್ಯಾಸ ದೀಕ್ಷೆಯಿಂದ ಗೃಹಸ್ಥ ಸಂಸಾರ ದೀಕ್ಷೆಯನ್ನು ಕೊಡಿಸಿದವರು ಕೂಡ ಸಿದ್ದೇಶ್ವರಾನಂದರೇ. ಹೆಣ್ಣು ನೋಡಿ ಮದುವೆ ಮಾಡೋವರೆಗೆ ಅವರು ಈ ಶಿಷ್ಯನನ್ನು ಹಿಂಬಾಲಿಸಿದ್ದಾರೆ ಮಾತೃಕೃಪೆಯ ರೂಪದೊಳಗಡೆಗೆ. ತಂದೆ ತಾಯಿಗಳಿಲ್ಲದ ಈ ಕಂದನಿಗೆ ತಾಯಿ ತಂದೆಗಳಾಗಿ ಗುರುವಾಗಿ ಅವರನ್ನು ಮುನ್ನಡೆಸಿದ್ದು ಆ ಮಹಾನುಭಾವ, ಮಹಾಚೇತನ, ಮಹಾಪುರುಷ ಸ್ವಾಮಿ ಸಿದ್ದೇಶ್ವರಾನಂದರು. ಶಿವಾನಂದರವರೆಗೆ ಒಯ್ದು ದೀಕ್ಷೆಯನ್ನು ಕೊಡಿಸಿ ಕಂಡವರನ್ನು ಕಂಡಿಹೇನ ಧನ್ಯ, ಕಂಡವರನ್ನು ಕಾಣುವುದು ಮೋಕ್ಷಂಕರ ಪುಣ್ಯ ಅಂತ ಹೇಳಿದ್ದು ಈ ಅರ್ಥದಲ್ಲಿ. ರಾಮಕೃಷ್ಣ ಪರಮಹಂಸರನ್ನು, ವಿವೇಕಾನಂದರನ್ನು ಅವರು ಕಂಡಿದ್ದರು. ಅವರನ್ನು ನಾನು ಕಂಡೆ, ಹಾಗಾಗಿ ನಾನು ಪುಣ್ಯವಂತ. ಅವರನ್ನು ಕಂಡಿದ್ದೇ ನಾನು ಈ ಒಂದು ಎತ್ತರಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಇದನ್ನು ಸಾಧ್ಯವಾಗಿಸಿದ ನನ್ನ ಗುರು ಸಿದ್ದೇಶ್ವರಾನಂದರು. ಅದನ್ನು ಕೂಡ ಬೇಕಾದಷ್ಟು ಕಡೆಗೆ ಅವರ ಕಾವ್ಯಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ. ಭವತಾರಿಣಿ ತಾರಕ ಚರಣ ನಾಮರೂಪನ ಶ್ರೀ ಶಿವಾನಂದ ಚಿತ್ಕಿರಣೋತ್ತ ಹೃತ್ಕೇಂದ್ರನಂ. ಚಿತ್ಕಿರಣೋತ್ತ ಹೃತ್ಕೇಂದ್ರನಂ ಅನ್ನುವಂಥದ್ದು ಮಂತ್ರ ಮತ್ತು ಅದರ ಶಕ್ತಿ, ಉಪಾಸನೆ ಮತ್ತು ಅದರ ಶಕ್ತಿ, ಇವೆರಡನ್ನು ಹೇಳುವಂಥ ಶಬ್ದಗಳು. ಚಿತ್ಕಿರಣ ಅಂತಂದರೆ ಅವರು ಹೇಳುವಾಗ ಶಿವಾನಂದರು ಆ ಶಿಷ್ಯನ ಕಿವಿಯಲ್ಲಿ ಆ ಮಂತ್ರವನ್ನು ಹೇಳ್ತಾರೆ. ಅದು ಅವರ ಚಿತ್ತದಿಂದ ಇವರ ಚಿತ್ತಕ್ಕೆ ಶಬ್ದ ರೂಪದೊಳಗಡೆಗೆ ವರ್ಗಾವಣೆ ಆಗುತ್ತೆ. ಅದು ಕಿರಣ ಅಂತ ಅಂದರೆ ಬೆಳಕು, ಅದೊಂದು ವಿಶೇಷ ಶಬ್ದ. ಮಂತ್ರ ಅಂತಂದರೆ ಅದು ಅವರಿಗೆ ಮಾತ್ರ ಕೇಳಿಸುವಂತೆ ಅವರ ಕಿವಿಯಲ್ಲಿ ಹೇಳುವಂಥದ್ದು. ಅದನ್ನು ಹೃದಯದಲ್ಲಿ ಧರಿಸಿ ನಿರಂತರವಾಗಿ ಹೃದಯದ ಬಡಿತದೊಂದಿಗೆ ಅದನ್ನು ಸಂವಾದಿಸಬೇಕು.
ದೀಕ್ಷೆ ತಗೊಂಡಿರ್ತಕ್ಕಂಥ ವ್ಯಕ್ತಿ, ಆವಾಗ ಏನಾಗುತ್ತೆ, ಹೃತ್ಕೇಂದ್ರದೊಳಗಡೆಗೆ ಚಿನ್ಮಯತೆ ಧಾರಣವಾಗುತ್ತೆ. ಆ ಕಾರಣಕ್ಕಾಗಿ ಅನ್ನಮಯವನಂದಮಯವನೊಳಕೊಳ್ಳುವಂತೆ ದಶಶಿರಂ ಸೆರೆಗೊಂಡ ದೇವಿ ಭೂಮಿ ಜಯಂತುಟಾ ವಿಜ್ಞಾನ ರೂಪಿ ರಾಮನ ಚಿತ್ತಪ ಶಕ್ತಿயும் ಮುಕ್ತೆயும் ಸ್ವಾಮಿ ಸಂಯುಕ್ತೆயும் ತಾನಪ್ಪಳ ದಿವ್ಯ ದರ್ಶನವನ್ ಎನಗೆ ಒಲಿದು ತೋರ್ ನಿತ್ಯತ್ವಮುಂ ಮೇನ್ ಪ್ರಜ್ಞಾ ಪ್ರಪೂರ್ಣತಾ ಲೀಲಾ ವಿಭೂತಿಯಂ ಪಾರ್ಥಂಗ ವಿಶ್ವರೂಪವನಂದು ಕೃಪೆ ತೋರ್ದವೋಲ್ ತೋರು ಗುರುವೇ. ಯಾವ ಗುರುವಿಗೆ ಮಾಡ್ತಾ ಇದ್ದಾರೆ ಪ್ರಾರ್ಥನೆ? ಇದು ಎಲ್ಲಿ ಬರುತ್ತೆ ಅಂದರೆ ಕುಂಭಕರ್ಣನ ಎಬ್ಬಿಸಿಂ ಅನ್ನುವಂಥ ಸಂಚಿಕೆಯ ಪ್ರಾರಂಭದಲ್ಲಿ ಬರುತ್ತೆ. ಶ್ರೀ ಸಂಪುಟದೊಳಗಡೆಗೆ ಬರುವಂಥ ಸಂಚಿಕೆ ಇದು. ಲಂಕಾ ಸಂಪುಟದಿಂದ ಅಯೋಧ್ಯ ಸಂಪುಟಕ್ಕೆ ಬರುವಾಗ ಅಯೋಧ್ಯ ಸಂಪುಟ ಮತ್ತು ಲಂಕಾ ಸಂಪುಟ ನಡುವೆ ಪ್ರಾಣಮಯ ಕೋಶದ ಕಿಷ್ಕಿಂಧ ಸಂಪುಟ ಬರುತ್ತೆ. ಇದನ್ನು ದಾಟಿ ಬಂದಂಥ ಕವಿಗೆ ವಿಜ್ಞಾನ ದೃಷ್ಟಿ ಪ್ರಾಪ್ತವಾಗಬೇಕು ಅಂತಂದರೆ ಇಂಥದ್ದೊಂದು ದಿವ್ಯ ದರ್ಶನ ಅರ್ಹತೆ ಬರಬೇಕಾಗುತ್ತೆ. ಅದು ಅತೀಂದ್ರಿಯತೆ. ಅದು ಯಾವುದು ಇಂದ್ರಿಯಗಳಿಗೆ ದಕ್ಕಲ್ವೋ ಅದು ಅತೀಂದ್ರಿಯದಿಂದ ದಕ್ಕುತ್ತೆ. ಯಾವುದು ಇಂದ್ರಿಯ ಅಗೋಚರವೋ ಅದು ಅತೀಂದ್ರಿಯ ಗೋಚರ ಅಂಥೇಳಿ ಅವರು ಹೇಳ್ತಾರೆ. ಈ ಅತೀಂದ್ರಿಯ ಸಿದ್ಧಿ ಆಗಬೇಕು ಅಂತಂದರೆ ಗುರುವಿನ ಕೃಪೆ, ಗುರುವಿನ ಮಂತ್ರ, ಅದರ ಅನುಸಂಧಾನ, ಅದರ ಆರಾಧನೆ, ಗುರು ಸ್ಮರಣೆ ಸತತವಾದಾಗ ಸಾನ್ನಿಧ್ಯ ಅಂಥೇಳಿ ಒಂದು ಕಡೆ ಮಾತು ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ, ಕುವೆಂಪು ಅವರ ಸಾಹಿತ್ಯವನ್ನು ಓದಿದ್ರೆ ಆ ಸಾಹಿತ್ಯದ ಮೂಲಕ, ಶಬ್ದದ ನಾದದ ಮೂಲಕ ಶಿವಾನಂದರ, ರಾಮಕೃಷ್ಣ ಪರಮಹಂಸರ, ಶ್ರೀಮತ್ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವಗಳು ನಮ್ಮೊಳಗಡೆಗೆ ಸ್ಪಂದಿಸಲಿಕ್ಕೆ ಶುರುವಾಗ್ತವೆ. ಆ ಕಾರಣಕ್ಕಾಗಿಯೇ ಈ ಮಾನವ ಶರೀರದೊಳಗಡೆಗೆ ಅಂಥದ್ದೊಂದು ಸ್ಪಂದನ ಸಾಧ್ಯತೆ ಉಂಟಾಗುತ್ತೆ. ಅದನ್ನು ಭಾಳ ಚಂದ ಅವರು ವೆಂಕಣ್ಣಯ್ಯನವರಿಗೆ ಅನ್ನುವಂಥ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾರೆ. ವಾಗರ್ಥ ರಥವೇರಿ ಭಾವದ ಅಗ್ನಿಪಥಮಂ ಬಿಡಿದು ಬನ್ನಿ ಸಚ್ಚಿದಾನಂದ ಪೂಜೆಯಂ ಸಹೃದಯನ ಹೃದಯ ಭಕ್ತಿ ನೈವೇದ್ಯಮಂ ಕೊಂಡು ಓದುವರ್ಗ ಆಲಿಪರ್ಗ ಒಲಿದು ಈಯೇ ಚಿತ್ಕಾಂತಿಯಂ ಶ್ರೀರಾಮನಾಲೋಕದಿಂದ ಅವತರಿಸಿ ಬಂದು ಈ ಲೋಕ ಸಂಭವೆಯ ನಿಮ್ಮ ಭೂಜಾತೆಯಂ ಸೀತೆಯಂ ವರಿಸುತ್ತಾಕೆಯ ನೆವದಿ ಮರ್ದಿಸತೆ ಮೃಕ್ಷಕ್ತಿಯಂ ಸಂವರ್ಧಿಸಿರ್ಪವೋಲ್ ಚಿತ್ಶಕ್ತಿಯಂ ರಾವಣ ವಿದ್ಯೆ ಈ ನಮ್ಮ ಮರ್ತ್ಯ ಪ್ರಜ್ಞತಾಂ ತನ್ನ ತಮದಿಮ್ಮುಕ್ತಮಪ್ಪುದು ದಿಟಂ ನಿಮ್ಮ ದೀಪ್ಯ ದೈವಿ ಪ್ರಜ್ಞೆ ಅಮೃತ ಗೋಪುರಕ್ಕೇರುವವೋಲ್. ಓ ಬನ್ನಿ ಅವತರಿಸಿ ಈ ಮೃತ್ಕಲಾ ಪ್ರತಿಮೆಯೋಳ್ ಚಿತ್ಕಲಾ ಪ್ರಾಣಂ ಪ್ರತಿಷ್ಠಿತಂ ತಾನಪ್ಪವೋಲ್. ಓ ಬನ್ನಿ ಅವತರಿಸಿ ನಿತ್ಯ ಶಕ್ತಿಗಳ್ ಇಂತು ಈ ಕಥೆಯ ಲೀಲೆಗೆ ನೋಂತು ರಸರೂಪದಿಂದಿಳಿಯುತೆಮ್ಮಿ ಮನೋಮಯಕ್ಕೆ ಪ್ರಾಣಮಯದೊಳ್ ಚರಿಸು ತನ್ನಮಯಕ್ಕೆ ಅವತರಿಸೆ ಶ್ರೀರಾಮನಾಲೋಕದಿಂದ ಅವತರಿಸಿ ಬಂದು ಈ ಲೋಕ ಸಂಭವೇ ನಿಮ್ಮ ಭೂಜಾತೆಯಂ ಸೀತೆಯಂ ವರಿಸುತ್ತಾಕೆಯ ನೆವದಿ ಮರ್ದಿಸುತ್ತೆ ಮೃತ್ಶಕ್ತಿಯಂ. ಈ ಸಾಲುಗಳಲ್ಲಿ ಈ ದರ್ಶನ ಅಂದರೆ ಏನು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದ. ಇದು ಮೃತ್ಕಲೆ, ಇದು ಮಣ್ಣಿನಿಂದಾಗಿರ್ತಕ್ಕಂಥ ಪಂಚಭೂತಗಳಿಂದಾಗಿರ್ತಕ್ಕಂಥ ಈ ಶರೀರದೊಳಗಡೆಗೆ ಚಿತ್ಕಳೆಯ ಪ್ರತಿಷ್ಠಾಪನೆ ಆಗಬೇಕು ಅಂದರೆ ನಿತ್ಯ ಶಕ್ತಿಗಳು ಬರಬೇಕು. ಹೇಗೆ ಬರ್ತಾರೆ? ಮನೋಮಯಕ್ಕೆ, ಪ್ರಾಣಮಯದೊಳಗೆ ಸಂಚರಿಸಿ ಅನ್ನಮಯಕ್ಕೆ ಅವತರಿಸ್ತಾರೆ, ಈ ಶರೀರದೊಳಗಡೆಗೆ ನೆಲೆಸ್ತಾರೆ. ಈ ದೇವತಾ ಶಕ್ತಿಗಳು ಅಂದರೆ ಇವರೇ. ಶ್ರೀಮತ್ ಸ್ವಾಮಿ ರಾಮಕೃಷ್ಣ ಪರಮಹಂಸರು ಸಾಮಾನ್ಯರಲ್ಲ. ಭಾರತದ ಕುಂಡಲಿನಿಯನ್ನು ಜಾಗೃತಗೊಳಿಸಲಿಕ್ಕಾಗಿ ಬಂದಂಥ ಸಾಕ್ಷಾತ್ ಈಶ್ವರ ಸ್ವರೂಪಿ ಜಗದೀಶ್ವರನೇ ನತಮಸ್ತಕವಾಗಿ ಹೋಗಿರ್ತಕ್ಕಂಥ ಭಾರತದ ಈ ಜನಾಂಗವನ್ನು ಎತ್ತಲಿಕ್ಕಾಗಿ, ತಾಯಿ ಭಾರತೀಯನ್ನು ಅವಳ ದಾಸ್ಯದಿಂದ ಬಿಡುಗಡೆ ಮಾಡಲಿಕ್ಕಾಗಿ ಈಶ್ವರನೇ ಸಾಕ್ಷಾತ್ ರಾಮಕೃಷ್ಣರ ಅವತಾರದಲ್ಲಿ ಅವತರಿಸಿ ಬಂದಿದ್ದಾನೆ ಅಂಥೇಳಿ ಕುವೆಂಪು ಅವರು ಅವರಿಗೆ ಷಷ್ಠಿ ನಮನ ಅಂತ ಒಂದು ಗ್ರಂಥದಲ್ಲಿ, ಅದೇ ಹೆಸರಿನ ಒಂದು ಲೇಖನದಲ್ಲಿ ವಿವರಿಸ್ತಾರೆ. ಹಾಗೆ ಅವತರಿಸಿರ್ತಕ್ಕಂಥ ಶಿವಶಕ್ತಿ ಅವರನ್ನು ಈ ತಪೋರಂಗದೊಳಗಡೆಗೆ ಅವರ ಸಾಹಿತ್ಯದ ಮೂಲಕ, ಯಾರ ಸಾಹಿತ್ಯ? ಅವರ ಶಿಷ್ಯರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಸಾಹಿತ್ಯದ ಮೂಲಕ ಆವಾಹನೆ ಮಾಡಿಕೊಂಡ ಕುವೆಂಪು ಅವರ ಹೃದಯದೊಳಗಡೆಗೆ ಈ ಚಿತ್ಶಕ್ತಿ ಧಾರಣವಾಯಿತು. ಇನ್ನೊಂದು ಥರದಲ್ಲಿ ಯೋಚನೆ ಮಾಡೋದಾದರೆ ನಿತ್ಯ ಶಕ್ತಿಗಳು ಅಂತ ಅಂದರೆ ಈ ಪ್ರಪಂಚವನ್ನು ನಡೆಸ್ತಾ ಇರ್ತಕ್ಕಂಥ ದೇವತಾ ಶಕ್ತಿಗಳು. ಅವುಗಳನ್ನು ನಾವು ಹೇಗೆ ಒಂದು ಬೀಜದೊಳಗಡೆಗೆ ಪಂಚಭೂತಗಳು ಪ್ರವೇಶ ಮಾಡಿ ಆ ಬೀಜದೊಳಗಿನ ವೃಕ್ಷವನ್ನು ಪ್ರಕಟಿಸ್ತವೋ ಹಾಗೆ ಈ ಮಾನವ ಶರೀರದೊಳಗಡೆಗೆ ಸೆರೆಯಾಗಿ ಹೋಗಿರ್ತಕ್ಕಂಥ ಜೀವ, ಅನ್ನಮಯ ನಾನು ಅಂತ ಭಾವಿಸಿ ಅಜ್ಞಾನ ವಶವಾಗಿರ್ತಕ್ಕಂಥ ಈ ಒಂದು ಜೀವ ಏನಿದೆ
ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಜ್ಞಾನಸ್ವರೂಪಿಯಾದ ರಾಮ ಬರಬೇಕಾಗತ್ತೆ. ಬಂದಾಗ ರಾವಣ ವಿದ್ಯೆ ಈ ನಮ್ಮ ಮರ್ತ್ಯ ಪ್ರಜ್ಞತಾಂ ತನ್ನ ತಮದಿಂದ ಮುಕ್ತ. ಮೃತವಾಗಿ ಬಂದು ಹೋಗ್ತಕ್ಕಂಥ ಈ ಶರೀರ ನಾನು ಅನ್ನೋ ಭಾವ ಹೋದಾಗ ನಿರಂತರ ಯಾತ್ರೆಯಲ್ಲಿರ್ತಕ್ಕಂಥ ಆತ್ಮ ನಾನು ಅನ್ನುವಂಥ ಶ್ರದ್ಧೆ ಯಾರಿಗೆ ಬಲೀತದೆ ಅವರಿಗೆ ಈ ಥರದ ಸಾಹಿತ್ಯ ಒಲಿತದೆ. ಹಾಗಾಗಿ ವರವಿಲ್ಲದೆ ಬರಲೊಲ್ಲದ ಶ್ರೀ ಸ್ಫೂರ್ತಿಯಂ ಕೊಡು ಗುರುವೇ ಅಂಥೇಳಿ ಹೆಜ್ಜೆ ಹೆಜ್ಜೆಗೆ ಪ್ರಾರ್ಥನೆ. ಈ ಕಾವ್ಯದೊಳಗಡೆಗೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ರಾವಣ ಪ್ರಾರ್ಥನೆ ಮಾಡ್ತಾನೆ, ರಾಮ ಪ್ರಾರ್ಥನೆ ಮಾಡ್ತಾನೆ, ಆಂಜನೇಯ ಪ್ರಾರ್ಥನೆ ಮಾಡ್ತಾನೆ. ಪ್ರತಿಯೊಂದು ಪಾತ್ರವೂ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಪ್ರಾರ್ಥಿಸಿದರೆ ಆವುದಾಗದೋ ಅಂಥೇಳಿ ಆಂಜನೇಯನ ಕೈಯಲ್ಲಿ ಹೇಳಿಸ್ತಾರೆ ಕುವೆಂಪು ಅವರು. ನಾನಳಿಯುವ ಪಥಮೇ ನೀನಿಳಿಯುವ ಅರ್ಥಂ. ನಾನು ಅನ್ನೋ ಅಹಂಕಾರ ಕಡಿಮೆ ಆಗ್ತಾ ಆಗ್ತಾ ಅದೇ ದಾರಿ ಒಳಗಡೆಗೆ ಪರಮೇಶ್ವರನ ಇಳಿದು ಬರ್ತಾನೆ. ತನ್ನತನವನಿಲ್ಲಗೈಯುವುದೇ ಎಲ್ಲ ಸಾಧನೆಯ ಕೊನೆಯ ಗುರಿ, ಕಡಲ್ಗೆ ದೀರ್ಪನಿಗೆ ಪ್ರದರ್ಶನಂ. ಇದು ಊರ್ಮಿಳೆಯ ಬಾಯಿನಲ್ಲಿ ಹೇಳೋ ಅಂಥ ನಿರಹಂಕಾರದ ಮಾತು. 14 ವರ್ಷ ತಪಸ್ಸಾಚರಣೆ ಮಾಡಿದ್ಯಮ್ಮ, ಬರ್ತಾ ಇದ್ದಾರೆ ಲಕ್ಷ್ಮಣ ಮತ್ತು ರಾಮ ಇತ್ಯಾದಿಗಳು, ಹೇಗಿದೆಯೋ ಹಾಗೆ ಬಂದ್ಬಿಡು ನೀನು ಅಂಥೇಳಿ ಶ್ರುತಕೀರ್ತಿ ಕರೆದಾಗ, ದೇವರ ಐತಂದರೆ ಅಂತಂಗೆ ದೇವರ ತಪಕ್ಕಿದ್ರೆ ನಮ್ಮದೊಂದು ತೃಣಮಲ್ತೆ ಅಂತ ಹೇಳಿ ನಿವಾರಿಸ್ತಾಳೆ ಊರ್ಮಿಳೆ ಶ್ರುತಕೀರ್ತಿಯ ಮಾತನ್ನು. ಹೀಗೆ ಮಹಾಕವಿ ಕುವೆಂಪು ಅವರ ಸಾಹಿತ್ಯವನ್ನು ಓದ್ತಾ 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 ನಮ್ಮೊಳಗಡೆ ಒಂದು ಥರ್ಡ್ ಡೈಮೆನ್ಷನ್ ಅಂದರೆ ದಾರ್ಶನಿಕತೆ ಅನ್ನೋದು ಅನಾವರಣ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಅವರೊಳಗಡೆಗೆ ಆವಾಹಿಸಿಕೊಂಡಂಥ ಈ ಥರದ ಒಂದು ಸಾಧು ಪರಂಪರೆ, ಋಷಿ ಪರಂಪರೆ, ಅದು ಅವರ ಮೂಲಕ, ವಿವೇಕಾನಂದರ ಮೂಲಕ ಅದ್ಭುತವಾಗಿ ಅವರ ಒಳಗಡೆಗೆ ಇನ್ಸ್ಟಾಲ್ ಆಗಿದ್ದರಿಂದ ಕುವೆಂಪು ಅವರು ದಾರ್ಶನಿಕ ಕವಿ ಅಂತ ಅನ್ನಿಸ್ಕೊಂಡ್ರು. ಕಾಲಮಾನದೊಳಗಡೆಗೆ ನಿತ್ಯದೊಳಗಡೆಗೆ ಪ್ರತಿಷ್ಠಿತರಾಗಿ ಹೋದರು. ಇವರು ಅಮರರು ಯಾಕೆ ಅಂತ ಅಂದರೆ 150 ವರ್ಷಗಳಾದರೂ ಕೂಡ ರಾಮಕೃಷ್ಣ ಪರಮಹಂಸರನ್ನ ಸ್ಮರಿಸ್ತಾ ಇದ್ದೀವಿ. ನಾವ್ಯಾರೂ ಅವರನ್ನು ನೋಡಿಲ್ಲ, ಆದರೆ ಅವರನ್ನು ಹೆಸರು ಹೇಳೋದ್ರಲ್ಲಿ ಒಂದು ಧನ್ಯತೆ, ಒಂದು ಆನಂದದ ಅನುಭೂತಿಯನ್ನು ಉಂಟು ಮಾಡ್ಕೊಳ್ತೀವಿ. ಅಂದರೆ ರಾಮಕೃಷ್ಣ ಅನ್ನೋ ಹೆಸರೇ ಒಂದು ಚಿರಸ್ಥಾಯಿ, ಆ ನಾಮವೇ ಅಮರವಾಗಿ ಹೋಗಿದೆ ಅವರ ಕಾರ್ಯದ ಮೂಲಕ. ಯಾಕೆ ಅಂತಂದರೆ ಮಮಕಾರವನ್ನು ತ್ಯಜಿಸಿ ಸಂಪೂರ್ಣವಾಗಿ ಲೋಕಹಿತಕ್ಕಾಗಿ, ಲೋಕ ಸಂಗ್ರಹಕ್ಕಾಗಿ ನಾನು ಅನ್ನೋದನ್ನು ಮರೆತು ತಾನು ಅನ್ನೋದನ್ನು ಧರಿಸಿ ಇಡೀ ದೇಹವನ್ನು ಅದಕ್ಕಾಗಿ ಅಂತ ವಿನಿಯೋಗಿಸಿದರು. ಅಂಥದ್ದೊಂದು ಪರಂಪರೆ ಒಳಗಡೆಗೆ ಬಂದಂಥವರು ಕುವೆಂಪು ಅವರು. ಅದಕ್ಕಾಗಿ ರಸ ಋಷಿ ಅಂತ ಹೇಳಿ ಅವ್ರನ್ನ ಕರೆದದ್ದು, ಸುಮ್ಮನೆ ಕರೆದದ್ದಲ್ಲ ಅಂತೇಳಿ. ಅವರು ಹೇಳ್ತಾರೆ, ನನ್ನಲ್ಲಿ ಇತರರಲ್ಲಿ ಇಲ್ಲದ ವಿಶೇಷ ವಿಭೂತಿ ಪ್ರಕಟವಾಗಿದ್ದರೆ ಶ್ರೀ ಗುರುವಿನ ಕೃಪೆಯೇ ಅದಕ್ಕೆ ಕಾರಣ. ಶ್ರೀ ವಿವೇಕಾನಂದರ ಭಾಷಣಗಳನ್ನು ಓದಿದಾಗ ನನ್ನ ಚೇತನ ತನ್ನ ಅಗ್ನಿರೆಕ್ಕೆಯನ್ನು ಬಿಚ್ಚಿ ಆಕಾಶಗಾಮಿಯಾಗುತ್ತಿತ್ತು. ಓದುವಾಗಲೇ ಅವರ ಚೇತನ ಅನ್ನಮಯದಿಂದ, ಪ್ರಾಣಮಯದಿಂದ, ಮನೋಮಯದ ಮೂಲಕ ವಿಶ್ವವ್ಯಾಪಕತ್ವವನ್ನು ಪಡಿತಾ ಇತ್ತು. ಇಂಥದ್ದೊಂದು ಎಕ್ಸೆನ್ಷನನ್ನು, ಮೀನ್ಸ್ ಆಫ್ ಎಕ್ಸೆನ್ಷನ್ ಅಂತ ಕರೀತಾರೆ. ಮಹರ್ಷಿ ಅರವಿಂದ್ರ ಅದನ್ನು ಹೇಳ್ತಾರೆ. ಅರವಿಂದರ ಸಾವಿತ್ರಿ ಕಾವ್ಯವನ್ನು ಓದ್ತಾ ಓದ್ತಾ ಅನ್ನಮಯದಿಂದ, ಪ್ರಾಣಮಯದಿಂದ, ಮನೋಮಯದಿಂದ ಜೀವ ಆಚೆ ಹೊರಟಾಗುತ್ತೆ, ಬ್ರಹ್ಮಾಂಡವನ್ನು ದರ್ಶಿಸ್ತದೆ. ಅಂಥದ್ದೊಂದು ಮಂತ್ರಶಾಂತ ಮಂತ್ರಸಿದ್ಧ ಕಾವ್ಯ ಕುವೆಂಪು ಅವರದು ರಾಮಾಯಣ ದರ್ಶನಂ. ಆ ಕಾರಣಕ್ಕಾಗಿ ಅಲ್ಲಿ ಬರ್ತಕ್ಕಂಥ 2 ಸಂಚಿಕೆಗಳು ವಿಶೇಷವಾಗಿ ಲಂಕೆ ಒಳಗಡೆಗೆ ಆಂಜನೇಯ ಅರಸ್ತಕ್ಕಂಥದ್ದು ಮತ್ತು ಸಾಗರೋಲ್ಲಂಘನಂ 2 ಸಂಚಿಕೆ ಒಳಗಡೆಗೆ ಲೋಕ ಮತ್ತು ಲೋಕಾಂತರ ಶ್ರೇಣಿಗಳಲ್ಲಿ ಹೇಗೆ ಜೀವದ ಆ ಒಂದು ಆರೋಹಣ ಅವರೋಹಣ ಇರುತ್ತೆ ಅನ್ನೋದನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಸಾವಿತ್ರಿಯಲ್ಲಿ ದ ಟ್ರಾವೆಲರ್ ಇನ್ ದ ವರ್ಲ್ಡ್ಸ್ ಅಂತೇಳಿ ಅಶ್ವಪತಿ ಯಾತ್ರೆಯನ್ನು ಅರವಿಂದರು 7,000 ಸಾಲುಗಳಲ್ಲಿ ವರ್ಣಿಸಿದ್ದಾರೆ. ಆ 7,000 ಸಾಲುಗಳ ಯಾತ್ರೆಯನ್ನು ಕುವೆಂಪು ಅವರು ಇಲ್ಲಿ ಒಂದು 300 ಸಾಲುಗಳಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಅದೇ ಲೋಕಾಂತರಗಳನ್ನು ದರ್ಶಿಸಿದರೆ ಈ ಭೂಮಿ ಮೇಲೆ ನಾವು ನಿಂತಿದ್ದು ಕೂಡ ನಮ್ಮ ಸ್ವಸ್ವರೂಪದೊಳಗಡೆ ವಿಹಾರಿಗಳಾಗಬಹುದು ಅಂಥೇಳಿ. ಶ್ರೀ ರಾಮಕೃಷ್ಣಾಶ್ರಮದ ಒಂದೊಂದು ಭೇಟಿ ಅರ್ಥ ಮಾಡ್ಕೊಳ್ಬೇಕು. ತೀರ್ಥಯಾತ್ರೆಯಂತೆ ಎನಿಸುತ್ತಿತ್ತು. ಕ್ರಮೇಣ ಆಶ್ರಮ ನನ್ನ ಒಳಬಾಳಿನ ಕೇಂದ್ರವಾಯಿತು. 2 ಬಾಳುಗಳುಂಟು, ಬಹಿರಂಗದ್ದೊಂದು, ಅಂತರಂಗದ್ದೊಂದು. ಕೆಲವರು ಬಹಿರಂಗದಲ್ಲಿ ತುಂಬ ಬೆಳೆದು ಬಿಡ್ತಾರೆ, ಅಂತರಂಗದಲ್ಲಿ ಶೂನ್ಯ. ಸಾಯುವಾಗ ಒಳಗಿನ ಜೀವ ಬಡ್ಕೊಳ್ಳುತ್ತೆ, ಏನೂ ಮಾಡಲಿಲ್ಲ ಈ ಜನ್ಮದಲ್ಲಿ, ಬರೀ ಲೌಕಿಕದಲ್ಲೇ ಒದ್ದಾಡಿ ನನ್ನನ್ನು ಖಾಲಿ ಕಳಿಸ್ತಾ ಇದ್ದಾನೆ ಈತ ಅಂಥೇಳಿ. ಕೆಲವರು ಒಳಗಿನ ಸಾಧನೆ ಒಳಗಡೆಗೆ ಉನ್ಮತ್ತರಾಗಿ ಪ್ರವೇಶಿಸಿಬಿಡ್ತಾರೆ, ಬಹಿರಂಗದ ಕಡೆಗೆ ನಿರ್ಲಕ್ಷಿಸಿಬಿಡ್ತಾರೆ. ಆದರೆ ಎರಡನ್ನೂ ಸಮನ್ವಯ ಮಾಡಿಕೊಂಡಂಥ ರಸಋಷಿ ಕುವೆಂಪು ಅವರು ಸಂಸಾರದಲ್ಲೂ ಋಷಿಗಳಾದರು, ಒಳಗಿನ ಬಾಳ್ನಲ್ಲೂ ಋಷಿಗಳಾದರು. ಇದು ಸಮನ್ವಯ. ಇದು ಸಮನ್ವಯ ರಾಷ್ಟ್ರ ಅಂತ ಹೇಳ್ಬೇಕಾದ್ರೆ ನಮ್ಮನ್ನು ನಾವು ಸಮನ್ವಯ ಮಾಡ್ಕೊಳ್ಬೇಕು. ಒಳಗೂ ಹೊರಗೂ ಏಕವಾಗಬೇಕು, ಅದನ್ನು ನಿರಾಕರಿಸಬಾರ್ದು. ಸನ್ಯಾಸಿ ಶ್ರೇಷ್ಠ, ಸಂಸಾರಿ ಕನಿಷ್ಠ ಅನ್ನೋದು ಇಲ್ಲ. ಸಂಸಾರಿಯೂ ಕೂಡ ಸನ್ಯಾಸಿ ಪಡೆಯುವ ಎಲ್ಲವನ್ನ ಪಡೆಯಬಹುದು ಬ್ರಹ್ಮಚರ್ಯೆಯಿಂದ ಅಂಥೇಳಿ ಅವರೇ ಒಂದು
ಅದ್ಭುತವಾದಂಥ ಕಥೆಯನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಸಂಸಾರಿಗಳಲ್ಲೂ ಕೂಡ ಸಾಧನೆಯ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯಬಹುದು ಅನ್ನೋದು ಈ ಕಾವ್ಯದ ಇದರೊಳಗಡೆಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಈ ಕಾವ್ಯದಲ್ಲಿ ಒಬ್ಬ ಸಾಮಾನ್ಯ ವಹ್ನಿ ಅನ್ನೋ ಒಬ್ಬ ಸೈನಿಕ ರಾಮನೊಂದಿಗೆ ಮಾತಾಡ್ತಾನೆ. ಆ ರಾಮನ ಈ ವಹ್ನಿಯನ್ನು ಕೇಳ್ತಾನೆ, ನಿನ್ನ ಸ್ನೇಹಿತ ರುಂಹ ಸತ್ತೋಗಿದ್ದಾನಲ್ಲ, ಈಗ ತಾನೇ ನೀನೇ ಬೆಂದು ಬಂದೇ ಅಲ್ಲ, ಆ ಬೂದಿಯಿಂದ ಎದ್ದು ಬರುವಂತೆ ನಾನು ಕರೀಲ ಅವನನ್ನು, ನಿನಗೆ ಇಷ್ಟವಾಗುತ್ತಾ ಅಂದಾಗ, ಬೇಡ ಗುರುವೇ, ಅನನ್ವಯ ಕಳ್ಕುತಿಹೆ ಎನ್ನ ಜಿಹ್ವೆ ಅಂದಾಗ ರಾಮ, ಕುಶಲಿ ನೀನು ವಹ್ನಿ, ಸಾಮಾನ್ಯನಲ್ತು. ಹಾಗಾದರೆ ಅಮೃತತ್ವ ಅಂದರೆ ಏನು? ಕಂಡವರೆಷ್ಟೋ, ತಿಳಿದವರೆಷ್ಟೋ, ಕಂಡವರಲ್ಪಂ ವಹ್ನಿ, ಬಿಡು ಈಗದೇಕೆ ಅಂಥೇಳಿ ರಾಮ ಮಾತು ಮರೆಸ್ತಾನೆ. ಅಂದರೆ ಆತ್ಮಸಾಕ್ಷಾತ್ಕಾರ ಅನ್ನೋದನ್ನು ತಿಳಿದವ್ರು ಭಾಳ ಜನ, ಅನುಭವಿಸಿದವ್ರು ಕಡಿಮೆ. ಇದು ಕುವೆಂಪು ಅವರು ವಹ್ನಿಗೆ ರಾಮ ಹೇಳುವಂತೆ, ವಹ್ನಿ ರಾಮನ ಜೊತೆ ಸಂವಾದಿಸುವಂತೆ ಮಾಡಿದ್ದಾರೆ. ಅಂದರೆ ಶ್ರೀ ಸಾಮಾನ್ಯನೇ ಭಗವನ್ಮಾನ್ಯಂ ಅಂಥೇಳಿ ಕುವೆಂಪು ಅವರೊಂದು ಮಾತೇನಿದೆ, ಅವರೊಂದು ಪದ್ಯ ಏನಿದೆ, ಶ್ರೀ ಸಾಮಾನ್ಯನೂ ಕೂಡ ಭಗವಂತನಿಗೆ ಅಂತರಂಗದೊಳಗಡೆಗೆ ಒಂದಾಗಬಹುದು. ಬಹಿರಂಗದಿ ಸಾಮಾನ್ಯನ್, ಅಂತರಂಗದಿ ದೇವಮಾನ್ಯನಾದ ಆತನ್ ಅಂಥೇಳಿ ಆಂಜನೇಯನನ್ನು ಕುರಿತು ಹೇಳುವಾಗ ಹೇಳ್ತಾರೆ. ಅಂತರಂಗದಲ್ಲಿ ಅವನು ದೇವಮಾನ್ಯ, ರಾಮನ ಒಳಗಡೆ ಧರಿಸಿಬಿಟ್ಟ, ರಾಮನೊಳಗಡೆಗೆ ಆಂಜನೇಯ ಸೇರಿಬಿಟ್ಟ. ಆದರೆ ಬಹಿರಂಗದಲ್ಲಿ ಏನೂ ಗೊತ್ತಿಲ್ಲದೆ ಇರೋ ಒಂಥರ ಸುಮ್ಮನೆ ಮುಗ್ಧವಾಗಿ ಕೂರ್ತಿದ್ದ ಆಂಜನೇಯ. ವೈಯಾಕರಣಿ, ಭಾಷಾವಿದ, ಲಂಘನ ಸಮರ್ಥ, ಯೋಗಸಿದ್ಧಿಗಳ ಗಣಿ, ಇಷ್ಟೆಲ್ಲ ಆದರೂ ಕೂಡ ಏನೂ ಗೊತ್ತಿಲ್ಲದೆ ಇರೋ ಥರ ಮುಗ್ಧವಾಗಿ ಮೌನವಾಗಿರಬಲ್ಲಂಥ ವಿನಮ್ರ ಅಂಥವನು ರಾಮನಿಗೆ ಇಷ್ಟವಾದರೂ ಕೂಡ ಬಹಿರಂಗದಲ್ಲಿ ಸಾಮಾನ್ಯನಂತಿರ್ತಾನೆ, ಅಂತರಂಗದಲ್ಲಿ ದೇವಮಾನ್ಯನಾಗಿರ್ತಾನೆ. ಹೀಗೆ ಅಂತರಂಗದಲ್ಲಿ ದೇವಮಾನ್ಯನಾಗಲಿಕ್ಕೆ ಎಲ್ರಿಗೂ ಬರುತ್ತೆ ಅಂಥೇಳಿ ಇಡೀ ರಾಮಾಯಣ ಪಾತ್ರ ಪ್ರಪಂಚದಲ್ಲಿ ಬರ್ತಕ್ಕಂಥ ಎಲ್ಲರನ್ನ ಮಂಗಳದ ಮನೆಗೆ ಸೇರಿಸಿಬಿಟ್ಟಿದ್ದಾರೆ ಕುವೆಂಪು ಅವರು. ಯಾರೂ ಇಲ್ಲಿ ಪತಿತರಾಗಲ್ಲ ಈ ಕಾವ್ಯದೊಳಗಡೆಗೆ. ಇದು ನಡೆಯೋದು ಯಾವಾಗ ಅಂತ ಅಂದರೆ, ಸುಪ್ರಮೆಂಟಲ್ ಮ್ಯಾನಿಫೆಸ್ಟೇಷನ್ ಭೂಮಿ ಮೇಲೆ ಆಗಲಿದೆ ಅಂಥೇಳಿ ಘೋಷಿಸಿದ್ದಾರೆ ಅರವಿಂದರು. ಅದನ್ನು ಅವರಿಗೆ ಘೋಷಿಸಿದವರು ಸ್ವಾಮಿ ವಿವೇಕಾನಂದರು. 1904 ಆಲಿಪುರ ಜೈಲಿನಲ್ಲಿ ವಿವೇಕಾನಂದರ ಸಾನ್ನಿಧ್ಯ ನನಗೆ ಅನುಭವವಾಯಿತು. 20 ದಿನಗಳ ಕಾಲ ನನಗೆ ಮುಂದೆ ಏನು ಮಾಡಬೇಕಾಗಿದೆ ನೀನು ಅನ್ನೋದನ್ನು ಜೈಲಿನಲ್ಲಿ ಕೌನ್ಸಿಲಿಂಗ್ ಮಾಡಿದ್ರು. ಮತ್ತು ಆ ಕಾರ್ಯವನ್ನು ಮಾಡಲಿಕ್ಕೆ ನಿನ್ನೊಂದಿಗೆ ನಾನು ಸದಾ ಇರ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟರು ಸ್ವಾಮಿ ವಿವೇಕಾನಂದರು ಅಂಥೇಳಿ ಆಲಿಪುರ ಜೈಲ್ ಎಕ್ಸ್ಪೀರಿಯನ್ಸ್ ಅನ್ನೋ ಪುಸ್ತಕದಲ್ಲಿ ಉತ್ತರಾಪರ ಭಾಷಣದೊಳಗಡೆಗೆ ಅರವಿಂದರು ಘೋಷಿಸಿದ್ದಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಪ್ರಭಾವಲಯದಿಂದ, ಶ್ರೀರಾಮಕೃಷ್ಣರ ಪ್ರಭಾವಲಯದಿಂದ ಈ ಲೋಕದ ಯಾವ ಜೀವವೂ ಪಾರಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಉದ್ಧಾರಕ್ಕಾಗಿಯೇ ಬಂದಂಥ ಆ ಕ್ಷೇತ್ರವನ್ನು ಧರಿಸಿರ್ತಕ್ಕಂಥ ಮಹಾನ್ ಪುರುಷ, ರಸ ಋಷಿ, ಆನಂದವನ್ನೇ ಮೈಯಾಗಿ ತಳೆದಿರ್ತಕ್ಕಂಥ ಶ್ರೀರಾಮಕೃಷ್ಣ ಪರಮಹಂಸರು ಅಷ್ಟು ಸುಲಭವಾಗಿ ರೂಪ ವಿಸರ್ಜನೆ ಮಾಡಿರಬಹುದು, ಆದರೆ ಸ್ವರೂಪ ವಿಸರ್ಜನೆ ಮಾಡಲಿಕ್ಕೆ ಅವರಿಗೆ ಇಷ್ಟವಿಲ್ಲ. ಈ ದೇಶವನ್ನಷ್ಟೇ ಅಲ್ಲ, ಸಮಸ್ತ ಪೃಥ್ವಿ ಮಂಡಲವನ್ನೇ ದೈವೀ ದಿವ್ಯವಾದ ಭವ್ಯವಾದ ಒಂದು ಆವಾಸವನ್ನಾಗಿ ಮಾಡುವವರೆಗೆ ಅವರು ವಿಶ್ರಾಂತರಾಗಲ್ಲ ಅಂಥೇಳಿ ಘೋಷಿಸಿದ್ದಾರೆ. ಯಾರು ಭಕ್ತಿಯಿಂದ ಅವರನ್ನು ನೆನೀತಾರೋ, ಸ್ಮರಿಸ್ತಾರೋ, ಅವರ ಹೆಸರನ್ನು ಹೇಳ್ಕೊತಾರೋ, ಭಕ್ತಿ ಮುಖ್ಯ. ಗುರುವಿನ ಕೃಪೆ ಎಲ್ಲರಿಗೂ ಸರಿಯಾಗೇ ಇರ್ತದೆ, ಸಮವಾಗೇ ಇರ್ತದೆ. ಆದರೆ ಗುರುವಿನ ಶ್ರದ್ಧೆ ಕಡಿಮೆ ಆದರೆ ಏನೂ ಮಾಡೋಕ್ಕಾಗಲ್ಲ. ಗುರುವಿನ ಶ್ರದ್ಧೆ ಹೆಚ್ಚಾದಂತೆ ಗುರು ಹೃದಯದೊಳಗಡೆಗೆ ಬಂದು ಬಿಡ್ತಾನೆ, ಭಕ್ತಿಯಿಂದ ಕಂಪಿಸಿ ಬಿಡ್ತಾನೆ. ಭಕ್ತಿಗಂತದೊಂದು ಶಕ್ತಿ ಇದೆ ಅಂಥೇಳಿ ರಾಮಾಯಣ ದರ್ಶನದಲ್ಲಿ ಋಷ್ಯಶೃಂಗ ಮಹಾ ಋಷಿ ದಶರಥನಿಗೆ ಹೇಳ್ತಾರೆ, ಪ್ರೇಮ ಸಾಕ್ಷಾತ್ಕಾರವಾಗಿರ್ಪ ಋಷ್ಯಶೃಂಗಾದಿಮನಿಗಳಲ್ಲಿ ಆಹ್ವಾನವೇ, ಅಶ್ವಮೇಧ ಇತ್ಯಾದಿ ಯಾಗಗಳನ್ನು ಮಾಡಬೇಡ, ಹಿಂಸೆಯಿಂದ ಪ್ರೇಮ ಸಂತಾನ ಮುದಿಸದಯ್ಯ, ಅಹಿಂಸೆಯನ್ನು ಆಚರಿಸುವ, ಹಿಂಸೆ ಬೇಡ ಅಂಥೇಳಿ. ಹೀಗೆ ಪ್ರೇಮವನ್ನು ಹೃದಯದಲ್ಲಿ ಸ್ಥಾಯಿ ಭಾವವನ್ನಾಗಿ ಯಾರು ಧರಿಸ್ತಾರೋ ಅವನಿಗೆ ಋಷಿತ್ವ ಬರುತ್ತೆ, ಎಲ್ಲರನ್ನ ಸಮಾನವಾಗಿ ನೋಡ್ತಕ್ಕಂಥ ಶಕ್ತಿ ಬರುತ್ತೆ. ಅದನ್ನು ಮಾಡಿಕೊಟ್ಟವರು ರಾಮಕೃಷ್ಣ ಭಗವಾನವರು. ಅವರ ಬದುಕು ಹಾಗೇ ಇತ್ತು, ಅವರ ಬೋಧನೆಗಳು ಹಾಗೇ ಇತ್ತು. ಅವರ ಶಿಷ್ಯರು ಇಬ್ಬರು ವಿಶೇಷವಾಗಿ ವಚನವೇದದ ಕರ್ತೃ, ಗುಪ್ತವಾಗೇ ಇದ್ದು ಗುಪ್ತವಾಗೇ ಜೀವಿಸಿ ಗುಪ್ತವಾಗಿ ಎಲ್ಲವನ್ನ ಗುಪ್ತವಾಗಿ ಚಿತ್ರಗುಪ್ತನಂತೆ ರಾಮಕೃಷ್ಣ ಭಗವಾನರ ಎಲ್ಲ ಚಲನವಲನಗಳನ್ನು, ಮಾತುಕತೆಗಳನ್ನು ದಾಖಲಿಸಿರ್ತಕ್ಕಂಥ ಮಹಾತ್ಮ. ಪ್ರಕಟವಾಗಲೇ ಇಲ್ಲ ಅವರು ಬದುಕಿರೋವರೆಗೆ ಅಂತ ಹೇಳ್ತಾರೆ. ಅಷ್ಟು ಅವರು ತ್ಯಾಗಶೀಲರು. ತನ್ನ ಹೆಸರನ್ನು ಕೂಡ ಹೇಳೋದಕ್ಕೆ ಕೂಡ ಬಯಸದೇ ಇರುವಂಥ ನಿರ್ಮಮ ಸಾಧಕರವರು. ಅಂಥವರು ಒಬ್ಬರು ಶಾರದಾನಂದರು ಅಂಥೇಳಿ ಲೀಲಾ ಪ್ರಸಂಗವನ್ನು ಬಂಗಾಳಿಯಲ್ಲಿ ಬರೆದಂಥವರು. ಹೀಗೆ ಆ ಇಬ್ಬರು ರಾಮಕೃಷ್ಣ ಪರಮಹಂಸರನ್ನು ಶಾಶ್ವತವಾಗಿ ಮಾಡಿದ್ದಾರೆ ವಾಂಗ್ಮಯದಲ್ಲಿ. ಓದಿದವರು ಉದ್ಧಾರವಾಗ್ತಾರೆ.
ಮುನ್ನುಡಿ ಒಳಗಡೆ ಕುವೆಂಪು ಅದ್ಭುತವಾಗಿ ಹೇಳ್ತಾರೆ, ಇದು ಅಮೃತದ ಮಡು, ಮಿಂದವರು ಆನಂದದಲ್ಲಿ ಲೀನರಾಗ್ತಾರೆ, ಶಾಂತರಾಗ್ತಾರೆ, ಎಲ್ಲವನ್ನ ಪಡ್ಕೊಳ್ತಾರೆ, ಮತ್ತು ಮುಕ್ತಿಯನ್ನು ಕೂಡ ಸಾಧಿಸಬಹುದು ಅಂತೇಳಿ. ಸುಮ್ಮನೆ ಓದಿದ್ರೆ ಸಾಕು ಅಂಥೇಳಿ. ವೇದ ಉಪನಿಷತ್ತುಗಳನ್ನು ಓದೋಕ್ಕಾಗದೇ ಇರೋರು ಇದನ್ನು ಓದಿದ್ರೆ ಕರುಬು ಬೇಕಾಗಿಲ್ಲ ಪಂಡಿತನಿಗೆ. ಅದಕ್ಕೆ ಬದಲಿಗೆ ನಿರ್ಮಮರಾಗಬಹುದು, ಶಾಂತರಾಗಬಹುದು, ತಮ್ಮ ಹೃದಯ ಮಂದಿರದಲ್ಲಿ ಪರಮಾತ್ಮನನ್ನು ಅನುಭವಿಸಬಹುದು. ವಚನವೇದ ಹಾಗೂ ಶ್ರೀಮತ್ ಶಾರದಾನಂದರ ಈ ರಾಮಕೃಷ್ಣ ಪರಮಹಂಸರ ಲೀಲಾ ಪ್ರಸಂಗ, ಈ ಎರಡೂ ಗ್ರಂಥಗಳನ್ನು ನಾವು ಆನ್ಲೈನಲ್ಲಿ ಕಳೆದ 3 ವರ್ಷಗಳಿಂದ ವಾಚನ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ವಾಚನ ನಡೀತಾ ಇದೆ. ಅದು ಆನ್ಲೈನ್ನಲ್ಲಿ ನಿರಂತರವಾಗಿ 19ನೇ ಇಸ್ವಿಯಿಂದ ಈ ಸಾಹಿತ್ಯವನ್ನು ನಾವು 30-35 ಜನ ನಿತ್ಯವೂ ಪಠನ ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಅದರ ಒಂದು ಪ್ರಭಾವ ಏನು ಅನ್ನೋದನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತರಂಗದಲ್ಲಿ. ಅವ್ರಿಗೆ ಯಾಕೆ ಅಂಥದ್ದೊಂದು ಆಯಿತು ಅನ್ನೋದಕ್ಕೆ ಹೇಳ್ತಾರೆ, ಆಶ್ರಮದ ವಾಸ ಪ್ರಾರಂಭವಾದ ಮೇಲೆ ಕಲಿತ ಧ್ಯಾನ, ಪೂಜೆ, ಪ್ರಾರ್ಥನೆ, ದಿನನಿತ್ಯದ ಅಭ್ಯಾಸ, ಏಕಾಂತ, ನಿರ್ಜನತೆ, ನಿಶ್ಶಬ್ದತೆ, ಧ್ಯಾನಕ್ಕೆ ಕುಳಿತುಕೊಳ್ಳುವ ಅಭ್ಯಾಸ, ಇದರಿಂದಾಗಿ ಸತತವಾಗಿ ಒಳಗಿನ ಒಂದು ಸಂಪರ್ಕ ದೇವತಾ ಶಕ್ತಿಗಳೊಂದಿಗೆ ಸಾಧ್ಯವಾಗಿ ಹೋಯಿತು. ಎಲೆ ಅಲುಗಾಡುವಾಗ ಗಾಳಿ ಕಾಣೋದಿಲ್ಲ ನಮಗೆ, ಗಾಳಿ ಅಲುಗಾಡಿಸ್ತಾ ಇರ್ತದೆ. ಹಾಗೆ ಅಂತರಂಗದಲ್ಲಿ ಸ್ಥಿತನಾದವನಿಗೆ, ವೃತ್ತಿ ನಿರೋಧವನ್ನು ಮಾಡಿದವನಿಗೆ ಚಿತ್ತದ ಊರ್ಧ್ವ ಭೂಮಿಕೆಗಳ ದರ್ಶನವಾಗುತ್ತೆ, ಅಂದರೆ ಸ್ಪರ್ಶವಾಗುತ್ತೆ. ಆತ್ಮದ ಅಗಾಧವಾಗಿರ್ತಕ್ಕಂಥ ಧಾರೆ ಅವ್ರೊಳಗಡೆಗೆ ಇಳಿದು ಬರ್ತದೆ. ಇದನ್ನು ರಾಮಾಯಣ ದರ್ಶನಮಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಆ ರಾವಣನ ಸೊಸೆ ತಾರಾಕ್ಷಿ ಈ ಆಂಜನೇಯ ಅಲ್ಲಿ ಹೊಗೆಯ ಕಂಪಿನ ರೂಪದಲ್ಲಿ ಪ್ರವೇಶ ಮಾಡಿರ್ತಾನೆ. ಮಗು ಎದ್ದು ಕೂತು ಬಿಡುತ್ತೆ, ವಜ್ರಾರಿ ಅನ್ನುವಂಥದ್ದು. ತನ್ನ ಗಂಡನನ್ನು ಕರೆ ಕಳಿಸ್ತಾಳೆ, ಏಕೋ ಮಗು ಬೆದರಿದೆ, ಏನೋ ಅಮಂಗಳದ ಶಂಕೆ ಇದೆ ಅಂಥೇಳಿ. ಅವಾಗ ಅವನು ಈ ಕಿಟಕಿ ಬಾಗಿಲೆಲ್ಲ ತೆಗೀರಿ, ಬರೀ ಹೊಗೆ ಇದೆ ತುಂಬ, ಮಗು ನಿದ್ದೆ ಹೆಂಗೆ ಮಾಡೋಕ್ಕಾಗತ್ತೆ ಅಂಥೇಳಿ ಕಿಟಕಿ ಬಾಗಿಲೆಲ್ಲ ತೆರೆಸ್ಬಿಟ್ಟು ಹೇಳ್ತಾನೆ, ಈಗ ಮಲಗು ಶಾಂತವಾಗಿ, ಬಿಲ್ವಿದ್ಯೆಯನ್ನು ಕುರಿತಾದ ಒಂದು ಮಂತ್ರವನ್ನು ಓದ್ತಾ ಇದ್ದೀನಿ, ಮುಗಿಸಿ ಬಂದುಬಿಡ್ತೀನಿ, ನಿನಗೆ ಧೈರ್ಯ ಬರುತ್ತೆ ಅಂತ. ಅವಾಗ ಅವಳನ್ನು ಮಾತು ಹೇಳ್ತಾಳೆ, ಬುದ್ಧಿಯಿಂದ ಯಾವುದನ್ನು ಅಳಿಬೇಕು, ಭಾವದಿಂದ ಯಾವುದನ್ನು ಅಳಿಬೇಕು ಅನ್ನೋದನ್ನು ಕುವೆಂಪು ಸ್ಪಷ್ಟವಾಗಿ ಹೇಳ್ತಾರೆ. ಭಾವದಿಂದ ಗ್ರಹಿಸಿದುದನ್ನು ಬುದ್ಧಿಯಿಂದ ಅಳೆಯಲದು ಮೌಢ್ಯದಂತೆ ತೋರ್ಪುದು. ಇದು ಕುವೆಂಪು ಅವರು ತಾರಾಕ್ಷಿಯಿಂದ ಇಂದ್ರಜಿತು ಮೇಘನಾಥನಿಗೆ ಹೇಳೋ ಮಾತು. ಅವನು ಬುದ್ಧಿ ಪ್ರಧಾನ, ಆದರೆ ಆಯಮ್ಮ ಹೃದಯ ಪ್ರಧಾನವಾದವಳು. ಗ್ರಹಿಸ್ತಾಳೆ, ಏನೋ ಇಲ್ಲಿ ಬಂದಿದೆ, ಒಂದು ಸಾನ್ನಿಧ್ಯ ಇದೆ, ಸೂಕ್ಷ್ಮ ಸಾನ್ನಿಧ್ಯದ ಫೀಲ್ ಆಗುತ್ತೆ ಅವಳಿಗೆ ಹೃದಯಕ್ಕೆ. ಆಂಜನೇಯ ಅಲ್ಲಿದ್ದಾನೆ, ಆ ಸೀತೆಯನ್ನು ಮಾವ ತಂದನು ಎಂತಕ್ಕೋ ಅಂತಾಳೆ. ಆ ಸೀತೆ ಅನ್ನೋ ಶಬ್ದ ಆಂಜನೇಯನ ಕಿವಿಗೆ ಬೀಳ್ತದೆ, ಅಷ್ಟೇ ಸಾಕಾಗಿತ್ತು ಅವನಿಗೆ. ಅಲ್ಲಿಂದ ಹೊರಗೆ ಬರ್ತಾ ಓಂಕಾರ ರೂಪದೊಳಗಡೆಗೆ ರಾವಣನ ತಮ್ಮ ವಿಭೀಷಣನ ಮನೆಗೆ ಪ್ರವೇಶ ಮಾಡ್ತಾರೆ. ರೋಮಾಂಚನಕಾರಿಯಾದಂಥ ಚಿತ್ರಣ ಕುವೆಂಪು ಮಾಡ್ತಾರೆ. ವೀಣಾವಾದನನ್ನು ಮಾಡ್ತಾ ಇರ್ತಾಳೆ ಅವನ ಮಗಳು ಅನಲ. ಆಂಜನೇಯ ಪ್ರವೇಶ ಮಾಡಿದ ತಕ್ಷಣವೇ ವೀಣಾವಾದನ ನಿಲ್ಲಿಸ್ಬಿಡ್ತಾಳೆ. ಆರೋ ಬಂದಂತಾದುದು ಅಂತ ಹೇಳ್ತಾಳೆ. ದಿವ್ಯಕಲೆ ಎಲ್ಲಿದ್ದೊಡಲ್ಲಿಗೆ ದೇವತೆಗಳು ಬರುವರಲ್ತೆ, ಅವರುಂಡು ಅಮೃತಮೇ ಅದಲ್ತೆ ಅಂಥೇಳಿ ವಿಭೀಷಣ ಹೇಳ್ತಾನೆ. ದಿವ್ಯಕಲೆ ಎಲ್ಲಿದ್ದರಲ್ಲಿಗೆ ದೇವತಾ ಶಕ್ತಿಗಳು ಬರ್ತಾರೆ. ಸತ್ಯ ಕೂಡ ಅದು, ಯಾಕೆಂದರೆ ಆಂಜನೇಯ ಅಲ್ಲಿದ್ದಾನೆ. ಎಂಥ ಅದ್ಭುತವಾದಂಥ ನಿಶಿತಮತಿ ವಿಜ್ಞಾನದ ದರ್ಶನ ಕುವೆಂಪು ಅವರದಲ್ಲಿ ಮಾಡಿಸಿದ್ದಾರೆ. ಹೀಗೆ ವಿಜ್ಞಾನ, ಯೋಗ, ಅಧ್ಯಾತ್ಮ, ಸಾಹಿತ್ಯ, ಹೀಗೆ ಪಾಶ್ಚಾತ್ಯ ಪ್ರಾಚ್ಯ ಎರಡೂ ಸಂಗತಿಗಳನ್ನು ಯೋಗದೊಂದಿಗೆ ಬೆರೆಸಿರ್ತ ಏಕೈಕ ಕಾವ್ಯ ಶ್ರೀರಾಮಾಯಣ ದರ್ಶನ. ಅದು ಎಲ್ಲರಿಗೂ ಬುದ್ಧಿಗೆ ಸಮಾನವಾದಂಥ ತೃಪ್ತಿಯನ್ನು, ಶಾಂತಿಯನ್ನು ಕೊಡ್ತದೆ. ಯಾಕೆ ಅಂತಂದರೆ ಅವರು ಪದ್ಯದಲ್ಲಿ ಹೇಳ್ತಾರೆ, ಭಾಳ ಚಂದದ ಪದ್ಯ ಅವರು ಹೇಳ್ತಾರೆ, ಪ್ರಾಚ್ಯ ಪಾಶ್ಚಾತ್ಯ ತತ್ವಜ್ಞಾನ ಖನಿಗಳಲ್ಲಿ ಬಹುವಜ್ರಗಳನ್ನಾಯ್ದು ನಾವು ಶ್ರೀಮಂತನ್ ಆಗಿರ್ದೊಡಂ ಹೇ ಪೂರ್ಣ ಯೋಗೀಂದ್ರ, ನಿಮ್ಮ ಈ ಕೃತಿಯ ಮೇರು ಉನ್ನತ ಮತಿಯ ಮಾನಸ ಸರೋವರದಿ ಮಿಂದು ನನ್ನ ಧೀತೃಷ್ಣೆ ಶಾಂತವಾದುದು. ಇದು ಕುವೆಂಪು ಬರೆದಿರ್ತಕ್ಕಂಥ ಅರವಿಂದರಿಗೆ ಅನ್ನೋ ಪದ್ಯದ ಭಾಗ. ಪ್ರಾಚ್ಯ ಪಾಶ್ಚಾತ್ಯ ತತ್ವಜ್ಞಾನಗಳ ಖನಿಗಳಲ್ಲಿ ಬಹುವಜ್ರಗಳನ್ನಾಯ್ದು ನಾನು ಶ್ರೀಮಂತನಾಗಿದ್ದೇನೆ. ಯಾಕೆಂದರೆ ಕೃಷ್ಣರಾಜೇಂದ್ರ ಲೈಬ್ರರಿಯನ್ನು 19ನೇ ವಯಸ್ಸಿಗೆ ಓದಿ ಮುಗಿಸಿದ್ದಂಥ ಮಹಾನುಭಾವರವರು. ತತ್ವಜ್ಞಾನ, ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಫಿಲಾಸಫಿ ಎರಡರಲ್ಲೂ ಮಾಸ್ಟರಿ ಇತ್ತು ಕುವೆಂಪು ಅವರಿಗೆ. ಆದರೆ ದಿವ್ಯ ಜೀವನ, ಲೈಫ್ ಡಿವೈನ್ ಅಂತೇಳಿ ಕೆಳಗಡೆ ಫುಟ್ನೋಟ್ ಹಾಕಿದ್ದಾರೆ ಆ ಪದ್ಯದ ಕೆಳಗಡೆಗೆ. ಮಹರ್ಷಿ ಅರವಿಂದರ ದಿವ್ಯ ಜೀವನ ಗ್ರಂಥವನ್ನು ಓದಿದ ಮೇಲೆ ಹೇಳ್ತಾರೆ, ಮೇರು ಉನ್ನತ ಮತಿಯ ಮಾನಸ ಸರೋವರದಿ ಮಿಂದು ನನ್ನ ಧೀತೃಷ್ಣೆ ಶಾಂತವಾದದ್ದು. ಏನು ಹೇಳ್ತಾರೆ ಮುಂದೆ?
ಬುದ್ಧಿ ತಣಿವನ್ನೆಗಂ ಸಿದ್ಧಿತಾಂ ಸಂದಿಗ್ಧಮೈಸೆ, ಬುದ್ಧಿ ತಣಿವನ್ನೆಗಂ ಸಿದ್ಧಿತಾಂ ಸಂದಿಗ್ಧಮೈಸೆ, ಮತಿಯ ಅನುಮತಿಯ ಸಾಧನೆಗೆ ಅಗ್ನಿ ಸೋಪಾನ, ಆ ಜ್ಞಾನದ ಮೇಲಂತೆ ಹೇಳಿ ನಿಮ್ಮ ಈ ದಿವ್ಯ ವಿಜ್ಞಾನ. ಮಹರ್ಷಿ ಅರವಿಂದರ 2 ಕೃತಿಗಳು, ದಿವ್ಯ ಜೀವನ ಮತ್ತು ಸಾವಿತ್ರಿ, 2 ಕೃತಿಗಳ ಬಗ್ಗೆ ಕುವೆಂಪು ಒಂದು ಕಡೆ ಬರೀತಾರೆ. ಶ್ರೀ ಅರವಿಂದರ ಕಾವ್ಯ, ಶ್ರೀ ಅರವಿಂದರು ಅಂತ ಹೇಳಿ ಅವರ ವ್ಯಕ್ತಿತ್ವ. ಆ ಕಾವ್ಯದೊಳಗಡೆ ಹೇಳ್ತಾರೆ, ಮಹರ್ಷಿ ಅರವಿಂದರು ದ ಸೋಲ್ ಸಫೈಸಿಂಗ್ ಜೀನಿಯಸ್ ಆಫ್ ಅನ್ ಏಜ್. ಬುದ್ಧಿಯನ್ನು ಶಾಂತಗೊಳಿಸ್ತಕ್ಕಂಥ ವಿಜ್ಞಾನ ಮತಿತ್ವ ಅವರೊಳಗಡೆಗೆ ಸಿದ್ಧವಾಗಿತ್ತು. ಏನನ್ನೇ ಕೇಳಿದ್ರು ವಿವರಿಸ್ತಕ್ಕಂಥ, ತೃಪ್ತಿಯನ್ನು ಕೊಡ್ತಕ್ಕಂಥ ವೈಜ್ಞಾನಿಕವಾಗಿ ಬ್ರಹ್ಮಾಂಡವನ್ನೇ, ಬ್ರಹ್ಮಾಂಡದ ಪ್ರಕ್ರಿಯಾ ವಿಧಾನವನ್ನೇ, ಹಿಂದಿರ್ತಕ್ಕಂಥ ದೇವತಾ ಶಕ್ತಿಗಳನ್ನೇ, ಪರ ಮತ್ತು ಅಪರಗಳನ್ನು ದರ್ಶಿಸ್ತಕ್ಕಂಥ ಒಂದು ಲ್ಯಾಡರನ್ನೇ ನಿರ್ಮಾಣ ಮಾಡಿದ್ದಾರೆ ಆ ದಿವ್ಯ ಜೀವನ ಗ್ರಂಥದಲ್ಲಿ. ಅದನ್ನು ಓದಿದ ಮೇಲೆ ಹೇಳ್ತಾರೆ, ಮುಂದೆ ರಾಮಕೃಷ್ಣ ಭಗವಾನರ ಪ್ರಭಾವ ಹೆಂಗಾಗಿತ್ತು ಅಂತ ಈ ಪದ್ಯದಲ್ಲಿ ಹೇಳ್ತಾರೆ ಅವ್ರು ಮುಂದಕ್ಕೆ. ಹೃದಯಕ್ಕೆ ತೃಪ್ತಿಯಂ ತಂದ ಗುರುದೇವ ಪರಮಹಂಸನ ಸಮನ್ವಯ ದೃಷ್ಟಿ. ಅವರಿಗೆ ಈ ಬುದ್ಧಿಯ ತೃಪ್ತಿಯಾಗುವ ಪೂರ್ವದಲ್ಲೇ ರಾಮಕೃಷ್ಣ ಭಗವಾನರ ಮೂಲಕ, ಅವರ ಬದುಕಿನ ಮೂಲಕ, ಅವರ ಮಾತುಕತೆಗಳ ಮೂಲಕ ಹೃದಯದಲ್ಲಿ ತೃಪ್ತಿ ನೆಲೆಸಿಬಿಟ್ಟಿತ್ತು, ಶಾಂತಿ ನೆಲೆಸಿಬಿಟ್ಟಿತ್ತು, ಆನಂದ ನೆಲೆಸಿಬಿಟ್ಟಿತ್ತು, ಋಷಿಯಾಗಿ ಹೋಗಿದ್ರು. ಆದರೆ ಬುದ್ಧಿ ತಣದಿರಲಿಲ್ಲ. ಅದು ದಿವ್ಯ ಜೀವನ ಓದಿದ ಮೇಲೆ ತಣಿದು ಶಾಂತವಾಯಿತು. ಅವರೇ ಹೇಳ್ತಾರೆ, ಅರವಿಂದರನ್ನು ಓದಿದ ಮೇಲೆ ಮತ್ತೇನು ಓದಬೇಕಂತ ನನಗೆ ಅನಿಸೋದಿಲ್ಲ. ಕುವೆಂಪು ಅವರದೇ ಒಂದು ಸಂದರ್ಶನದಲ್ಲಿ ಹೇಳುವಂಥ ಉತ್ತರ. ಇಲ್ಲಿ ಹೇಳ್ತಾ ಇದ್ದಾರೆ, ಮರ್ತ್ಯ ತತ್ವದ ಮನೋಮಯದ ರೀತಿಯೊಳಿಂದು ತಾರ್ಕಿಕ ಸಮರ್ಪಕಂ ತಾನಾಯಿತು. ಯಾವುದು? ಗುರುದೇವ ಪರಮಹಂಸನ ಸಮನ್ವಯ ದೃಷ್ಟಿ. ಸರ್ವಧರ್ಮ ಸಮನ್ವಯ ಅಂತ ಹೇಳಿದ್ದಾರೆ ರಾಮಕೃಷ್ಣ ಭಗವಾನರು. ಏನು ಹಾಗಂದ್ರೆ, ಜಗಳಾಡ್ತಾ ಇದ್ದಾರೆ ಜಗತ್ತಿನಲ್ಲಿ, ನಮ್ಮದು ಶ್ರೇಷ್ಠ, ನಮ್ಮದು ಶ್ರೇಷ್ಠ, ನಮ್ಮಲ್ಲೂ ಜಗಳಾಡ್ತಾ ಇದ್ದೀವಿ, ನಮ್ಮದೇ ಶ್ರೇಷ್ಠ, ನಮ್ಮದೇ ಶ್ರೇಷ್ಠ ಅಂತ. ಇದೆಲ್ಲನು ಕಂಡ ಮನಸ್ಸಿನ, ಕಂಡ ಭಾವನೆಗಳ ಒಂದು ಕಾರಣಕ್ಕಾಗಿ ಆಗುವಂಥದ್ದು. ಯಾವಾಗ ಮನಸ್ಸು ಅತಿಮಾನಸಕ್ಕೆ ಹೋಗಿ ಮುಟ್ತದೋ ಪೂರ್ಣ ದೃಷ್ಟಿ ಲಭ್ಯವಾಗುತ್ತೆ. ಎಲ್ಲವೂ ಕೂಡ ಒಂದೇ ಕಡೆ ಸಂಗಮಿಸ್ತದೆ, ಎಲ್ಲ ದಾರಿಗಳು ಒಂದೇ ಕಡೆಗೆ ಬರ್ತವೆ. ನದಿಗಳು ಹೇಗೆ ಬೇರೆ ಬೇರೆ ಬೆಟ್ಟಗಳಲ್ಲಿ ಹುಟ್ಟಿ ಸಮುದ್ರವನ್ನು ಸೇರುವಾಗ ಒಂದೇ ಕಡೆ ಸೇರ್ತವ ಗಂತವ್ಯ, ಹಾಗೆ ಯಥೋ ಮನ್ ತಥೋ ಪತ್ ಅಂತ ನಿಮ್ಮ ಮನಸ್ಸು ಯಾವುದಕ್ಕೆ ಸಂಸ್ಕಾರ ಹೊಂದಿದೆಯೋ ಆ ದಾರಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಕಡೆಗೆ ಬಾರಯ್ಯ, ಮಂಗಳದ ಮನೆ ಅಲ್ಲೇ ಇರ್ತದೆ ಅಂಥೇಳಿ ರಾಮಕೃಷ್ಣ ಭಗವಾನರು ಬೋಧಿಸಿದ್ದು. ಅದು ಈಸಾಯಿ ಇರಲಿ, ಅದು ಇಸ್ಲಾಂ ಇರಲಿ, ಅದು ಹಿಂದೂ ಇರಲಿ, ಅದು ಯಾವುದೇ ಇರಲಿ, ಪಥ ದಾರಿ ನಡೆದ್ರೆ ಮುಂದೆ ಗಂತವ್ಯ ನಮಗೆ ಒಂದೇ ಅಂತ ಗೊತ್ತಾಗುತ್ತೆ. ನಿನ್ನ ಈ ಲೋಕಂಗಳಂ ಲೋಕಾಂತರಂಗಳಂ ತನ್ನ ಮುಷ್ಟಿಯೊಳಂತ ಪೂರ್ಣ ದೃಷ್ಟಿಯ ಕೃತಿಯ ದರ್ಶನದಿ ಬುದ್ಧಿ ತಿಮಿರಂ ಮಂಡುದಿನ್ನೆನಗೆ. ಇದು ಕುವೆಂಪು ಅವರು ಹಾಕಿರುವಂಥ ಬುದ್ಧಿಯ ತಿಮಿರ ಪೂರ್ಣವಾಗಿ ಪ್ರಕಾಶಕ್ಕೆ ರೂಪಾಂತರವಾಗಿ ಹೋಯಿತು. ಅವ್ರು ಹೇಳ್ತಾರೆ, ಮೈಂಡ್ ಈಸ್ ದಿ ಮೀಡಿಯೇಟರ್ ಡಿವಿನಿಟಿ ವಿಚ್ ಕ್ಯಾನ್ ಸಸ್ಪೆಂಡ್ ಆರ್ ಚೇಂಜ್ ಅರ್ತ್ಸ್ ಕಾಂಕ್ರೀಟ್ ಲಾ. ಇದು ಅರವಿಂದರದ್ದು ಮಾತು. ಮೈಂಡ್ ಈಸ್ ದಿ ಮೀಡಿಯೇಟರ್ ಡಿವಿನಿಟಿ ವಿಚ್ ಕ್ಯಾನ್ ಚೇಂಜ್ ಆರ್ ಸಸ್ಪೆಂಡ್ ಅರ್ತ್ಸ್ ಕಾಂಕ್ರೀಟ್ ಲಾ. ಎಲ್ಲ ಅಪರದ ನಿಯಮಗಳನ್ನು ಅದು ಬದಲಾಯಿಸೋದಕ್ಕೆ ಸಮರ್ಥವಾಗಿದೆ ಅಂಥದ್ದೊಂದು ಮಾನಸ. ಕುವೆಂಪು ತುಂಬ ಚೆನ್ನಾಗಿ ಅದನ್ನು ಹೇಳಿದ್ದಾರೆ. ಯಾವುದರಲ್ಲಿ ಅಂದರೆ ಇಕ್ಷುಗಂಗೋತ್ರಿ ಅನ್ನೋ ಒಂದು ಪದ್ಯದಲ್ಲಿ, ಮಾನಸ ಅತಿಮಾನಸ ಕೇರುವೆಡೆ, ಅತಿಮಾನಸ ಮಾನಸ ಕಿಳಿಯುವೆಡೆ, ಅದ ಇದಕ್ಕೂ ಅದಕ್ಕೂ ಬಂಧಿಸಿ ನೆಯ್ದು ಒಂದಾಗಿಪ ಋಷಿಮಾನವ ರಸಚೇತನ ವಿದ್ಯುದ್ವಾಹಕವಾಗಿಲ್ಲಿ. ಇದು ಕುವೆಂಪು ಅವರ ಪದ್ಯ, ಯಕ್ಷಗಂಗೋತ್ರಿಯ ಕಡೆ ಸ್ಟ್ಯಾಂಜ. ಏನು ಹೇಳ್ತಾ ಇದ್ದಾರೆ? ಮಾನಸ ಅತಿಮಾನಸದ ಅಂತ್ಯ ವಿಭೂತಿ. ಮನಸ್ಸಿನ ಹಿಂದೆಗಡೆಗೆ ಅತಿಮಾನಸ್ಸಿದೆ, ಅದರ ಹಿಂದೆಗಡೆಗೆ ಸುಪ್ರಮಾನಸವಿದೆ, ಅದರ ಹಿಂದೆಗಡೆಗೆ ಸತ್ವ ಚಿತ್ತು ಆನಂದ ಇದೆ. ಹಾಗಾಗಿ ಪ್ರಜ್ಞಾ ತುರೀಯದವರೆಗೆ ಹೋಗಿ ಮುಟ್ಟಬಹುದು ತನ್ನ ಅಂತರಂಗದಲ್ಲಿ ಮನುಷ್ಯ. ಅಂಥದ್ದೊಂದು ಸಾಧನೆಯನ್ನು ಈ ದಿವ್ಯ ಜೀವನ ಗ್ರಂಥದೊಳಗಡೆಗೆ ಹೇಗೆ ಸಾಧಿಸಬಹುದು ಅನ್ನೋದನ್ನು ಅದ್ಭುತವಾಗಿ ವಿವರಿಸಿದ್ದಾರೆ. ಹೇಳ್ತಾರೆ ಮುಂದೆ, ಎಲ್ಲಿಗೆ ಹೇಳ್ತಾರೆ ನೋಡಿ ಅವರು. ಬುದ್ಧಿ ತಿಮಿರಂ ಮಂಡು ದಿನ್ನೆನಗೆ ಸಿದ್ಧಿ ಸೂರ್ಯೋದಯಕ್ಕೆ ಚೈತ್ಯಾಕ್ಷಿ ಪಕ್ಷಂಗಳಂ ತೆರೆದು ಗರಿಗೆದರಿರುವ ನನ್ನ ಆತ್ಮ ಪಕ್ಷೀಂದ್ರ ನಮ್ ದಿಕ್ಕು ಕೆಡದಂತೆ ಮಿಂಚುಂಬೆರಳ ದೀಪ್ತಿಯಂ ಸನ್ನೆಗೈದ ಆಶೀರ್ವದಿಸು ಗುರುವೇ. ಎಲ್ಲಿಗೆ? ಗುರುದೇವ ಪರಮಹಂಸನ ಶಿವಾನಂದ ಚರಣಾಬ್ಜಕ್ಕೆ. ಪರಮಹಂಸರ ನೇರ ಶಿಷ್ಯರಾಗಿದ್ದಂಥ ಶಿವಾನಂದರು ನೆಲೆಸಿರ್ತಕ್ಕಂಥ
ಸಹಸ್ರಾರದ ಆ ಲೋಕಕ್ಕೆ ನನ್ನನ್ನು ಮಿಂಚು ದೀಪ್ತಿಯಂತೆ ಕೈ ತೋರಿಸು ಗುರುವೇ. ಅವರು ದೇಹ ಹೋದರೂ ಕೂಡ ನಮ್ಮೊಳಗಡೆಗೆ ನೆಲೆಸ್ತಾರೆ ಅನ್ನೋದಕ್ಕೆ ಬೆರಳಿಗೆ ಕೊರಳು ನಾಟಕದಲ್ಲಿ ಮಾತು ಹೇಳ್ತಾರೆ. ಸಚ್ಚಿದಾನಂದವೇ ಗುರು ಏಕಲವ್ಯ ನರ ಗುರು ನಿಮಿತ್ತ ಮಾತ್ರನ್ ವಿದ್ಯೆ ಎಂಬ ಹೆಸರ ಮೊರೆಯೊಳಾನ್ ಅವಿದ್ಯೆಯಂ ಪೋಷಿಸುವ ಗುರುವಾದೆನಲ್ತೆ ಛೀ ಸುಡಲಿ ಬಾಳ್ತೆ. ಹೆಸರಂತೆ ಹೆಸರ್ ಇಂದಿನೀ ಜನ್ಮದೊಳ್ ದ್ರೋಣನ್ ಮತ್ತದಾವ ಜನ್ಮದೊಳದಾವ ಹೆಸರೋ. ಹೆಸರಂತೆ ಹೆಸರು ಹೊಲೆ ಕೆಸರ್ ಏನ ವಿದ್ಯೆಯೋ ಈ ಅರಸು ಮಕ್ಕಳಿಗೆ. ದ್ರೋಣನ ಬಾಯಿನಲ್ಲಿ ಕುವೆಂಪು ಅವರು ಹೇಳಿಸ್ತಕ್ಕಂಥ ಮಾತು. ಗುರು ಏನಾಗಿದ್ದಾನೆ? ವಿದ್ಯೆ ಎಂಬ ಹೆಸರ ಮರೆಯಲ್ಲಿ ಅವಿದ್ಯೆಯನ್ನು ಪೋಷಿಸ್ತಾ ಇದ್ದಾನೆ. ಫಸ್ಟ್ ರ್ಯಾಂಕ್ ಬರಬೇಕು, ಟಾಪರ್ ಆಗಬೇಕು, ಅವಿದ್ಯೆ. ದ್ರೋಣನಿಗೆ ಏನಾಯಿತು? ತಲೆ ಹೋಯಿತು. ಅವಿದ್ಯೆಯನ್ನು ಪೋಷಿಸಿದ್ದಕ್ಕಾಗಿ ತಲೆ ಹೋಯಿತು. ಆರ್ಗೋ ಬಲಿ ನನ್ನ ಕಂದನ ಬೆರಳ್ ಬಲಿಯಕ್ಕೆ ಆ ಪಾಪಿಯ ಕೊರಳ್ ಅಂಥೇಳಿ ಶಾಪ ಕೊಟ್ಲು ತಾಯಿ. ರಕ್ತದ ಮಡುವಿನೊಳಗಡೆಗೆ ದ್ರೋಣ ಬಗ್ಗಿ ನೋಡ್ದ. ಬೃಹನ್ ಮಸ್ತಕ ಒಂದು ಬಂದು ತುಂಡರಿಸ್ತ ಒಂದು ತಲೆಯನ್ನು. ಅಯ್ಯೋ ಏಕಲವ್ಯ, ಆದುದು ನಿನ್ನಿ ಬೆರಳಿಗೆ ನನ್ನ ಕೊಳ್ಳುವುದೆಂದೇ ತೋರುತ್ತಿದೆ ವಿಧಿ. ಇದು ಕುವೆಂಪು ಅವರ ಉದ್ಗಾರ. ಕರ್ಮತತ್ವ, ಯಜ್ಞತತ್ವ, ಗುರುತತ್ವ, 3 ತತ್ವಗಳನ್ನು ಆಶ್ರಯಿಸಿ ಆ ಕಾವ್ಯವನ್ನು ಮಹಾಕವಿ ಕುವೆಂಪು ಅವರು ರಚನೆ ಮಾಡಿದ್ದಾರೆ. ಅಂಥ ಕವಿಯನ್ನು, ಅಂಥದ್ದೊಂದು ಧೀಮಂತ ಸಾಹಿತ್ಯವನ್ನು ಕನ್ನಡಕ್ಕೆ ಕೊಟ್ಟಂಥವರು ಕುವೆಂಪು ಅವರು ಅನ್ನೋದಕ್ಕೆ ಕಾರಣ ಕಾಲಾತೀತ ನಿತ್ಯದೊಳಗಡೆಗೆ ಅವರು ಸ್ಪಂದಿಸಬಲ್ಲವಾಗಿ ಆಗಿದ್ದರು ಅಂತ. ಅದಕ್ಕೆ ಕಾರಣ ಆ ಲೋಕದಲ್ಲಿ ನಿರಂತರವಾಗಿ ಇವರ ಸಂಪರ್ಕದಲ್ಲಿರೋರು ಇದ್ದರು. ಅವರೇ ಸ್ವಾಮಿ ಶಿವಾನಂದರು, ಸ್ವಾಮಿ ಸಿದ್ದೇಶ್ವರಾನಂದರು, ಸ್ವಾಮಿ ವಿವೇಕಾನಂದರು, ಶ್ರೀಮತ್ ಅವರ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು. ಯಾರ ಹೃದಯದಲ್ಲಿ ರಾಮಕೃಷ್ಣ ಅನ್ನುವಂಥ ಭಕ್ತಿ ಪೂರ್ಣವಾಗುತ್ತೋ ರಾಮಕೃಷ್ಣರ ದರ್ಶನವಾಗುತ್ತೆ, ರಾಮಕೃಷ್ಣರ ಆತ್ಮದ ಶಕ್ತಿ ಇಳಿಯುತ್ತೆ. ಯಾರು ರಾಮ ಅಂತಾರೋ ರಾಮನ ಶಕ್ತಿಯೇ ಆಗಮಿಸ್ತದೆ. ಕೃಷ್ಣ ಮತ್ತು ರಾಮನ ಹೆಸರನ್ನು ಒಂದೇ ಹೆಸರಿನಲ್ಲಿ ಧರಿಸಿರ್ತಕ್ಕಂಥ ರಾಮಕೃಷ್ಣ ಗುರುವಿನ ಗೋತ್ರ ಸಂಜಾತ ನಾನು. ಗೋತ್ರ ಸಂಜಾತ ಅಂದ್ರೇನು? ಅದನ್ನು ಸ್ಮರಿಸ್ತಾ ಇರ್ತಕ್ಕ ಆ ಪರಂಪರೆಯನ್ನು ಹೃದಯದಲ್ಲಿ ಧರಿಸಿರ್ತಕ್ಕಂಥ ಯಾರ ಹೃದಯ ಪೂಜಿಸಿರುವುದೋ ಅದೇ ನನ್ನ ದೇಗುಲ. ಕುವೆಂಪು ಅವ್ರ ಮಾತು. ಯಾರ ಹೃದಯ ಪೂಜೆ ಮಾಡ್ತಾ ಇದ್ದೆಯೋ, ಸ್ಮರಿಸ್ತಾ ಇದ್ದ ನನ್ನ ಗುರುದೇವರನ್ನ, ಆ ಹೃದಯ ನನ್ನ ದೇವಮಂದಿರ. ಯಾರು ರಾಮ, ಯಾರು ಕೃಷ್ಣ, ಯಾರು ರಾಮಕೃಷ್ಣ ಅಂತಾರೋ ಆ ಹೃದಯದಲ್ಲಿ ನಾನು ಭಕ್ತನಂತೆ ಪ್ರವೇಶಿಸ್ತೀನಿ. ಇದು ಘೋಷಣೆ ಕುವೆಂಪು ಅವರು ಮಾಡಿರುವಂಥದ್ದು. ಹೇಳ್ತಾರೆ, ಮಹಾಪುರುಷರ ಜನ್ಮ ಚರಿತ್ರೆ ಕಾಲದಲ್ಲಿ ಕೊನೆಗೊಂಡರು, ಅವರ ಜೀವನ ಯಾತ್ರೆ ಕಾಲಕ್ಕಿಂತ ಚಿರಂಜೀವಿಯಾದುದು, ಅವರಿಗೆ ಸಾವಿಲ್ಲ. ಅವರ ಚೈತನ್ಯ ಆತ್ಮಶಕ್ತಿಗಳು ಜಗದ ಜೀವನದ ನಾಡಿಗಳಲ್ಲಿ ಪ್ರವೇಶಿಸಿ, ಇದನ್ನು ಬರೆದಿಟ್ಕೊಳ್ಬೇಕು. ರಾಮಕೃಷ್ಣ ಭಗವಾನರ, ಶ್ರೀಮತ್ ಸ್ವಾಮಿ ವಿವೇಕಾನಂದರ ಆತ್ಮದ ಶಕ್ತಿ ಚಿರಂಜೀವಿಯಾದದ್ದು, ಸಾವಿಲ್ಲದೆ ಇರೋವಂಥದ್ದು. ನಾಡಿಗಳಲ್ಲಿ ಪ್ರವೇಶಿಸಿ ಎಲ್ಲಿಗೆ ಸುಮ್ಮನಾಗಲ್ಲ, ಅವು ರಕ್ತನಾಳಗಳಲ್ಲಿ ಮೊರೆದು ಧಮನಿಗಳಲ್ಲಿ ಪ್ರತಿಧ್ವನಿಗೈದು, ರಕ್ತದಲ್ಲಿ ರಕ್ತವಾಗಿ, ಮಾಂಸದಲ್ಲಿ ಮಾಂಸವಾಗಿ, ಅಸ್ಥಿಯಲ್ಲಿ ಅಸ್ಥಿಯಾಗಿ ಜೀವನದ ಶ್ರೇಯೋಗಮನಕ್ಕೊಂದು ಶಾಶ್ವತ ಪ್ರೇರಕ ಶಕ್ತಿಯಾಗುತ್ತವೆ. ನರನಾಡಿಗಳಲ್ಲಿ ಹರಿದು ಅಲ್ಲಿಗೆ ತಿರೋಹಿತವಾಗಲ್ಲ, ಪ್ರತಿಷ್ಠಾಪಿತವಾಗ್ತವೆ. ಹೃನ್ಮಂದಿರದಲ್ಲಿ ಭಗವಂತನನ್ನು ಅಥವಾ ಶ್ರೀ ಗುರುವನ್ನು ಯಾರು ಧರಿಸಿರ್ತಾರೋ ಹೃದಯದೊಳಗಡೆಗೆ ಶಕ್ತಿ ನಿರಂತರವಾಗಿ GPS ಥರ ಅಥವಾ ವೈಫೈ ಥರ ಕನೆಕ್ಟಿವಿಟಿ ಇರುತ್ತೆ. ಹೇಳ್ತಾರೆ, ಕಷ್ಟ ಸಂಕಷ್ಟಗಳಲ್ಲಿ ವಜ್ರ ಕವಚವಾಗಿ, ನಿರಾಶೆಯ ತಿಮಿರದಲ್ಲಿ ಒಂದು ಆಶಾಕಿರಣವಾಗಿ, ಕಾಲದಲ್ಲಿ ಒಂದು ಅಧೈರ್ಯದ ಕಾಲದಲ್ಲಿ ಒಂದು ಪಾಂಚಜನ್ಯವಾಗಿ ಪರಿಣಮಿಸಿ ಚಿರಂತನವಾಗಿರುತ್ತದೆ ಆ ಮಹಾಪುರುಷರ ಆತ್ಮಶಕ್ತಿ. ಆದ್ದರಿಂದ ಮಹಾಪುರುಷರಿಗೆ ಮರಣವಿಲ್ಲ, ಅವರು ಚಿರಂಜೀವಿಗಳು. ಕರ್ಮಮಯ ಈ ಅಪರದ ಜಗತ್ತಿನಲ್ಲಿ ಆತನ ಚೈತನ್ಯದ ನಿರ್ಝರಿಣಿ ಚಿರತರಂಗಿಣಿ. ಆತ್ಮದ ಶಕ್ತಿ ನಾಮರೂಪಾತೀತವಾದದ್ದು, ಕಾಲದೇಶ ಅದು ಆದದ್ದು. ಈ ಕಾಲದ ಡೈಮೆನ್ಷನ್ ಒಳಗಡೆಗೆ, ಸ್ಪೇಸಿನ ಡೈಮೆನ್ಷನ್ ಒಳಗಡೆಗೆ ಸ್ಲೋ ಇದೆ ಆ್ಯಕ್ಷನ್ಸ್ ಎಲ್ಲ, ಬಟ್ ಒಳಗಡೆಗೆ ನಾವು ಪ್ರವೇಶಿಸಿಬಿಟ್ರೆ ಅಗಾಧವಾದ ವೇಗ ಇದೆ ನಮ್ಮ ಜೀವಕ್ಕೆ, ನಮ್ಮ ಮನಸ್ಸಿಗೆ. ಪರಮಹಂಸರಂಥ ಶುದ್ಧ ಚೈತನ್ಯಮಯ ಜ್ಯೋತಿರ್ಮೂರ್ತಿ ತನ್ನ ವ್ಯಕ್ತಿರೂಪ ವಿಸರ್ಜನೆ ಮಾಡಿತೆಂದರೆ ವಿರಾಟ್ ರೂಪಿಯಾಯಿತೆಂದೇ ಅರ್ಥ. ಬ್ರಹ್ಮಾಂಡದ ಉದ್ದಗಲಕ್ಕೆ ವ್ಯಾಪಿಸಿತು ಆ ಶಕ್ತಿ ಅಂತ. ಅದಕ್ಕೆ ಬ್ರಹ್ಮಾಂಡದ ಚಂಡೆ ಅಂತ ಹೇಳ್ತಾರೆ ಕುವೆಂಪು ಅವರು.
ಬ್ರಹ್ಮಾಂಡದ ಚೆಂಡೆ, ಭೂಮಿಯಷ್ಟು ದಪ್ಪದ್ದಲ್ಲ, ಇಡೀ ಬ್ರಹ್ಮಾಂಡದ ಚೆಂಡೆ ಬಾರಿಸಿದ್ರೆ ಸ್ಪಂದನಗಳು ಎಲ್ಲಿವರೆಗೂ ಹೋಗ್ಬೋದು? ಇಡೀ ಗ್ಯಾಲಾಕ್ಸಿಯ ಉದ್ದಗಲ ಹಬ್ಬಿ ಬಿಡ್ತದೆ. ಅದು ಒಂದು ಸಣ್ಣದೊಂದು ತಬಲಾ ಬಾರಿಸಿದ್ರೆ ಈ ರೂಮನ್ನು ಪೂರ್ತಿ ಆವರಿಸ್ತದೆ. ಬ್ರಹ್ಮಾಂಡ ಚೆಂಡೆ ಶ್ರೀಮದ್ ಸ್ವಾಮಿ ಪರಮಹಂಸರ ಹೃನ್ಮಂದಿರದೊಳಗಡೆಗೆ ಅಂಥದ್ದೊಂದು ನಿನಾದವಿದೆ. ವ್ಯಕ್ತಿ ರೂಪದ ವಿಸರ್ಜನೆಯಾದ ಕಾರಣಕ್ಕಾಗಿ ಏನಾಗತ್ತೆ? ವ್ಯಷ್ಟಿ ಸಮಷ್ಟಿಯಲ್ಲಿ ಲೀನವಾಗಿ ಸಹಸ್ರ ರೂಪಿಯಾಗಿ ಸಮಧಿಕ ಶಕ್ತಿ ಸ್ವರೂಪಿಯಾಗಿ ಬಿಡುತ್ತದೆ. ಪರಮಹಂಸರ ಅನಂತರ ಅವರ ಚೈತನ್ಯದ ಅಗ್ನಿ ಜಲರಾಶಿ. ಯಾಕೆಂದರೆ ಆತ್ಮತತ್ವ ಅಗ್ನಿ ಧಾರಣೆ ಮಾಡಿ ಕೆಳಗೆ ಬರೋವಂಥದ್ದು. ಶ್ರೀರಾಮ ಅಗ್ನಿಯ ಪುರುಷ ಅವರ ಕಾವ್ಯದೊಳಗಡೆಗೆ. ಕಡೆದಾಗಿ ರೈಗೆ ಕರೆದೆ ಓ ಅಗ್ನಿನೊಳಗಡೆ ರಾಮ ಮತ್ತೆ ಅಗ್ನಿ ಒಳಗೆ ಪ್ರವೇಶಿಸಿ ಲೀನನಾಗ್ತಾನೆ. ಮತ್ತು ವಾಪಸ್ ಬರುವಾಗ ಅರವಿಂದರ ಪೂರ್ಣಯೋಗ ದರ್ಶನವನ್ನು ಅಲ್ಲಿ ಅದ್ಭುತವಾಗಿ ತರ್ತಾರೆ. ಕಲ್ಲು ಮಣ್ಣುಗಳು ಮಿರುಗತೊಡಗಿದ್ದವು ಚಿನ್ಮಯ ಸುಗಂಧಮಂ. ಟ್ರಾನ್ಸ್ಫಾರ್ಮೇಷನ್ ಆಫ್ ಮೆಟೀರಿಯಲ್, ಇಲ್ಯೂಮಿನೇಟೆಡ್ ಮೆಟೀರಿಯಲಿಸಮ್ ಅಂತ ಹೇಳ್ತಾರೆ ಅರವಿಂದ್ರದನ್ನು. ಈ ದೇಹವನ್ನು ಇಲ್ಯೂಮಿನ್ ಮಾಡ್ಬೋದು. ಆ ಶಿಷ್ಯ ಸಂಕುಲಗಳ ಶರೀರಗಳಲ್ಲಿ ತರಂಗವಾಗಿ ವಿಸ್ತರಿಸ್ತಾ ಇದೆ ರಾಮಕೃಷ್ಣ ಭಗವಾನರ ಆ ಒಂದು ಆತ್ಮಶಕ್ತಿ. ಅವರು ಇದ್ದಾಗ ಏನಿತ್ತು ಪ್ರಭಾವ, ಅದಕ್ಕೆ 100,000 ಪಟ್ಟು, 1,00,000 ಪಟ್ಟು, ಕೋಟಿ ಪಟ್ಟು ಇವತ್ತು ಕೆಲಸ ಮಾಡ್ತಾ ಇದೆ. ದೇಶಗಳಲ್ಲಿ, ಊರುಗಳಲ್ಲಿ, ರಾಮಕೃಷ್ಣರ ಆಶ್ರಮಗಳಲ್ಲಿ ನಡೀತಾ ಇರ್ತಕ್ಕಂಥ ಈ ರೂಪಾಂತರದ ಕ್ರಿಯೆ ಕುವೆಂಪು ಅಂಥ ಎಷ್ಟೋ ವ್ಯಕ್ತಿತ್ವಗಳನ್ನು ರೂಪಿಸಿ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಬೆಳಕಿನ ಪುಂಜಗಳನ್ನಾಗಿ ಮಾಡ್ತಾ ಇರ್ತಕ್ಕಂಥದ್ದು ಆಶ್ರಮ. ಶ್ರೀರಾಮಕೃಷ್ಣ ಮಹಾಸಂಘದ ದೇಶ ವಿದೇಶಗಳಲ್ಲಿ ಆರ್ಯಾವರ್ತದ ಧರ್ಮತೂರ್ಯ ಪ್ರಪಂಚದ ಎಲ್ಲ ಮಾನವರ ಕರ್ಣಗಳಲ್ಲಿ ಧ್ವನಿತವಾಗುತ್ತಿದೆ. ಹಾಗಾಗಿ ಸ್ವಾಮೀಜಿ ಸಮಯ ಆಯಿತು. 3 minutes. ಗುರುಚರಣದಲ್ಲಿ ಕರಗುವೆನು, ಗುರುಚರಣದಲ್ಲಿ ನಾ ಕರಗುವೆನು. ಸರ್ವಧರ್ಮಗಳ ವಾರಿಧಿಗೆ ಗುರುಚರಣದಲ್ಲಿ ನಾ ಕರಗುವೆನು. ಸರ್ವಧರ್ಮಗಳ ವಾರಿಧಿಗೆ ಪುಣ್ಯದ ಸುರನದಿಗೆ ಬ್ರಹ್ಮಾನಂದದ ಮಹೋದದಿಗೆ ಶಾಂತಿಯ ಚಿರನಿಧಿಗೆ ಕತ್ತಲೆಯವನಿಗೆ ಬೆಳಕಿತ್ತವಗೆ ನಾ ಕರಗುವೆನು ಗುರುಚರಣದಲ್ಲಿ ನಾ. ಪರಮಹಂಸ ಗುರುದೇವನಿಗೆ ದಕ್ಷಿಣೇಶ್ವರದ ಗುಡಿಯಲ್ಲಿ ತಿರುತಾಯಡಿಯಲ್ಲಿ ವರವಟ ವೃಕ್ಷದ ಬುಡದಲ್ಲಿ ಗಂಗೆಯ ದಡದಲ್ಲಿ ಬಂಧವ ನೊಡೆದ ಮುಕ್ತಿಯ ಪಡೆದ ರಾಮಕೃಷ್ಣ ಗುರುದೇವನಿಗೆ ಎರಗುವೆನು ನಾ ಕರಗುವೆನು. ಪರಮಾವತಾರನಿಗೆ ಜಗದೋದ್ಧಾರನಿಗೆ ಶ್ರೀ ಜಗದಂಬೆಯ ಭಕ್ತನಿಗೆ ನಿತ್ಯ ವಿಮುಕ್ತನಿಗೆ ವರವೈರಾಗಿಗೆ ಪರಮತ್ಯಾಗಿಗೆ ಸಚ್ಚಿದಾನಂದಾತ್ಮನಿಗೆ ಶ್ರೀ ಗುರು ಚರಣದಲ್ಲಿ ನಾ ಕರಗುವೆನು ಗುರುಚರಣದಲ್ಲಿ ನಾ ಕರಗುವೆನು. ಹೋಮರಗೆ ವರ್ಜಿಲಗೆ ಡಾಂಟೆ ಮಿಲ್ಟನಗೆ ವ್ಯಾಸ ಭಾಸ ಭವಭೂತಿ ಕಾಳಿದಾಸಾದ್ಯರಿಗೆ ನರಹರಿ ತುಳಸೀದಾಸ ಕೃತ್ತಿವಾಸಾದಿ ನನ್ನಯ್ಯ ಫಿರ್ದೋಸಿ ಕಂಬಾರವಿಂದರಿಗೆ ಜ್ಯೋತಿರ್ಪೆಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆನಾಂ. ಲೋಕಗುರು ಕೃಪೆ ಇರಲಿ, ಲೋಕ ಕವಿ ಕೃಪೆ ಬರಲಿ, ಲೋಕ ಹೃದಯದ ಬಯಕೆ ಆಶೀರ್ವಾದವೈತರಲಿ. ಮಣಿದಿರಲಿ ಮುಡಿ ಮುಗಿದಿರಲಿ, ಕೈ ಮತ್ತೆ ಮಡಿಯಾಗಿರಲಿ ಬಾಳ್ವೆ. ಜೈಸುಗೆ ರಸ ತಪಸ್ಯೆ ದೊರೆಕೊಳುಗೆ ಚಿರಶಾಂತಿ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ.
ಎಲ್ಲ ಸಹೃದಯ ಬಂಧುಗಳಿಗೆ, ಗುರು ಹಿರಿಯರಿಗೆ, ಪೂಜ್ಯರಿಗೆ, ಯತಿವರ್ಯರಿಗೆ ಹಾಗೂ ಲೋಕದ ಸಮಸ್ತ ಆತ್ಮರಿಗೆ, ಪರಮಾತ್ಮನಿಗೆ ನನ್ನ ವಿಶೇಷವಾದಂತಹ ನಮಸ್ಕಾರಗಳನ್ನು ಅರ್ಪಿಸಿ ಇಂಥದ್ದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ 35 ವರ್ಷಗಳ ರಾಮಾಯಣದ ಅಧ್ಯಯನ ಮತ್ತು ವ್ಯಾಖ್ಯಾನವನ್ನು ಇವತ್ತಿಗೆ ಒಂದು ಗುರು ರಾಮಕೃಷ್ಣ ಪರಮಹಂಸರು, ಶ್ರೀಮದ್ ಸ್ವಾಮಿ ವಿವೇಕಾನಂದರು ಅವರ ಮೂಲಕ ಹರಿಸಿರ್ತಕ್ಕಂಥ ಕನ್ನಡದ ಕಣ್ಪಡಿಮೊಳಗಡೆಗೆ ಕಳೆದು ಮೂಡಿರ್ತಕ್ಕಂಥ ಕುವೆಂಪು ಅವರ ಅಡಿದಾವರೆಗಳಲ್ಲಿ ಅವರು ಎಲ್ಲೇ ಇರಲಿ, ಹೇಗೇ ಇರಲಿ, ಅವರ ಆತ್ಮಕ್ಕೆ ನಾನು ನತಮಸ್ತಕನಾಗಿ ಪ್ರಾರ್ಥಿಸ್ತೀನಿ. ಇಂಥದ್ದೊಂದು ಕಾವ್ಯವನ್ನು ನಮಗೆ ಓದಲಿಕ್ಕೆ, ಅದನ್ನು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪೂಜ್ಯರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಧನ್ಯವಾದ. ಬಂಧುಗಳೇ, ರಾಷ್ಟ್ರಕವಿ ಕುವೆಂಪು ಅವರ ಜೀವನದ ಹಿನ್ನೆಲೆಯಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರ ಪ್ರೇರಕ ಶಕ್ತಿ ಹೇಗೆ ಕೆಲಸ ಮಾಡಿ ಅವರ ಸಾಹಿತ್ಯದಲ್ಲಿ ಅಭಿವ್ಯಕ್ತವಾಯಿತು ಅನ್ನುವ ಬಚ್ಚಿಟ್ಟುಕೊಂಡ ಅನೇಕ ಭಾಗಗಳನ್ನೆಲ್ಲ ತಮ್ಮ ಹೃದಯದ ಝೂಮ್ನಿಂದ ಹೆಕ್ಕಿ ತೆಗೆದು ಶ್ರೀಯುತ ನಂದೀಶ್ ಸರ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ, ಅದನ್ನು ಪ್ರಕಾಶಪಡಿಸಿದ್ದಾರೆ. ಬಹುಶಃ ನಮ್ಮ ಕುವೆಂಪು ಅವರ ಅಧ್ಯಯನ ಈಗ ಒಂದು ಬೇರೆಯ ಡೈಮೆನ್ಷನ್ನ, ಬೇರೆಯ ಆ್ಯಂಗಲನ್ನು ಪಡ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ಮೈಸೂರು ರಾಮಕೃಷ್ಣ ಆಶ್ರಮದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಶ್ರೀಯುತ ನಂದೀಶ್ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಹಾಗೆ ಒಂದು ಮುಖ್ಯವಾದ ವಿಚಾರ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ವರ್ಷವೂ ನಡೆಯುತ್ತೆ. ಪರಮ ಪೂಜ್ಯ ಸ್ವಾಮಿ ಶಾಂಭವಾಂಜಿ ಸ್ಮರಣಾರ್ಥ ಉಪನ್ಯಾಸ. ಇದರ ಪ್ರಾಯೋಜಕರು ರಾಮಕೃಷ್ಣ ವಿದ್ಯಾಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ ಶ್ರೀಯುತ MC ನರೇಂದ್ರ ಸರ್ ಅವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರ ಅವ್ರಿಗೆ ಅಪಾರವಾದಂಥ ಒಲವೇ ಇರ್ತಕ್ಕಂಥದ್ದು. ದಯಮಾಡಿ ತಮ್ಮ ಭಾವಸ್ಪಂದನವನ್ನು ನೀಡಿ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತ ಶ್ರೀಯುತ ನರೇಂದ್ರ ಸರ್ ಅವ್ರನ್ನ ವಿನಂತಿಸ್ತೇನೆ. ಸ್ವಾಮಿ ಎಲ್ಲ ಸ್ವಾಮೀಜಿಗಳು, ಎಲ್ಲ ರಾಮಕೃಷ್ಣ ಆಶ್ರಮದ ಎಲ್ಲ ಭಕ್ತಾದಿಗಳು, ಆಮೇಲೆ ಇವತ್ತಿನ ಹುಡುಗರು, ನಾನು ನಿಮ್ಮ ಥರ 71ಕ್ಕೆ ಬಂದವನು, 76 ಹೊರಗೋದೆ. ನಮಗೆಲ್ಲ ಫೌಂಡೇಶನ್ ಭಾಳ ಮುಖ್ಯ. ನಾನು ಹೇಳ್ತೇನೆ, ನಿಮ್ಮ ಹುಡುಗರಿಗೆ ಮಾತಾಡ್ತೀನಿ, ನಾವು ಭಾಳ ಚೆನ್ನಾಗಿ ಮಾತಾಡಿದ್ರು ಪರಮಹಂಸರ ಬಗ್ಗೆ, ವಿವೇಕಾನಂದ ಬಗ್ಗೆ, ಆಮೇಲೆ ಕುವೆಂಪು ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಸ್ನೇಹಿತರನ್ನ ಕರ್ಕೊಂಬಂದು ಪ್ರೊಫೆಸರ್ ಶಿವಾರೆಡ್ಡಿನ ಅವರು ಕುವೆಂಪು ಅವ್ರ ಮನೆ ಏನೋ ರೂಮ್ ನೋಡಬೇಕು ಅಂತ ನಮ್ಮ ನರೇಂದ್ರ ಅವ್ರು ಕರ್ಕೊಂಡು ಹೋಗಿದ್ರು. ಚಿದಾನಂದ ಗೌಡರು ಬಂದಿದ್ದಾರೆ. ನಾನು ಹುಡುಗರು ಒಂದು ಹೇಳಬೇಕು, ಅದಕ್ಕೆ ನೀವು 9ನೇ ಕ್ಲಾಸ್ 10ನೇ ಕ್ಲಾಸ್ ಅಂದ್ರಿ. ನಮಗೆ ಇಲ್ಲಿ ಪ್ರೇರಣೆ ಆಯಿತು. ನಾನೇನಾರು ಇವತ್ತು ಒಂದು ಸ್ಕೂಲ್ ನೋಡ್ಕೊಬೇಕು ಅಂದರೆ ನಿಮಗೆ ತಂದೆ ತಾಯಿ ಸರಿಗಿರಬೇಕು, ಎಲ್ಲರೂ ಒಳ್ಳೆ ಸ್ಕೂಲ್ನಲ್ಲಿರಬೇಕು, ಒಳ್ಳೆ ಟೀಚರ್ ಇರಬೇಕು. ಇದ್ಮೇಲೆ ನಾವು ಓದೋದು, ಮುಂದಕ್ಕೆ ಬರೋದು, ಸ್ವಲ್ಪ ಏನೋ ಒಂದು ಸಮಾಜ ಸೇವೆ ಮಾಡೋಕ್ಕೆ ಎಲ್ಲ ಈ ಫೌಂಡೇಶನ್ ಭಾಳ ಮುಖ್ಯ. ನಾನು ಹೇಳ್ತೇನೆ, ಹುಡುಗರಿಗೆ ಹೇಳ್ತಾ ಇರೋದು. ಯಾಕಂದ್ರೆ ನಾನು ನಿಮ್ಮ ಥರ ಸ್ಕೂಲ್ ಕಟ್ಕೊಂಡಿದ್ದೀನಿ. ನಾನು ಚಿಕ್ಕ ಹುಡುಗ, ನಮ್ಗೆ ಯೋಗ ಜ್ಞಾಪಕ ಇದೆ, ಶಾಂಭವಾನಂದವರು ಭಾಳ ಸಿಸ್ಟಮ್ಯಾಟಿಕ್, ಟ್ರಿಮ್ಮಾಗಿ ನೀಟಾಗಿರೋರು. ನಾವು ಹುಡುಗರು ನಾವಲ್ಲ. ನಮ್ಗೆ ಯೋಗ ಜ್ಞಾಪಕ ಇದೆ, ವೇದಾಂತ ಕಾಲೇಜಿನಲ್ಲಿ ಬೋರ್ವೆಲ್ ಆಯಿತು, ನೀರು ಸಿಗ್ತಾಯಿದ್ದಕ್ಕೆ ನಮ್ಗೆ ಯೋಗನ ನಾವೆಲ್ಲ ಅಲ್ಲೇ ಸುಮ್ಮನೆ ನೋಡೋಕ್ಕೆ ಹೋಗ್ತಾಯಿದ್ವಿ. ಸಾಯಂಕಾಲ ಹೋದ್ವಿ, ಸ್ಪೋರ್ಟ್ಸ್ ಆಡೋವಾಗ ಆ ಸೈಡ್ನಲ್ಲಿ ಹೋಗಿ ನೀರು ಸಿಕ್ತು ಅಂತ ಗೊತ್ತಾಯಿತು.
ಮಾರನೇ ದಿವಸ ನಮ್ಮ ಎಲ್ಲರಿಗೂ ಸ್ವೀಟ್ಸ್ ಕಳಿಸಿದ್ರು. ಆಮೇಲೆ ಅವ್ರ ಬಗ್ಗೆ ನನಗೆ ಅಷ್ಟು ಇದಿರಲಿಲ್ಲ. ಆಮೇಲೆ ನಾನು ರಾಮಕೃಷ್ಣ ಆಶ್ರಮದಲ್ಲಿ ಸರ್ವಧರ್ಮ ಕಲ್ತಿದ್ದೆ. ಇಲ್ಲಿ ನಾನು ಇವತ್ತಿಗೂ ಏನಾರೋ ಒಂದು ಸಮಾಜ ಸೇವೆ ಮಾಡ್ತಾಯಿದ್ದೀನಿ ಅಂದರೆ ಫೌಂಡೇಶನ್ ಮುಖ್ಯ. ನಮಗೆ ನಮ್ಮ ಮೈಸೂರು ನರೇಂದ್ರವ್ರಿಗೆ ಗೊತ್ತು, ಇಲ್ಲಿ ಎಲ್ಲ ಜನಾಂಗದವರು ಇದ್ದರು, ಎಲ್ಲ ಮತದವ್ರು ಇದ್ದರು. ಅದು ನಮಗೆ ನಾವು ಯಾರನ್ನೂ ನೀವು ಯಾವ ಜಾತಿ ಅಂತ ಕೇಳಿಲ್ಲ, ಯಾರು ಏನು ಅಂತ ಕೇಳಿಲ್ಲ. ಹಂಗೆ SLC ಪಾಸ್ ಆದ್ವಿ, ಹಂಗೆ ಹೊರಗೋದ್ವಿ. ಬಟ್ ಬಾಂಡಿಂಗ್ ಒಂದಾಯ್ತು ನಮಗೆಲ್ಲ. ಇಲ್ಲಿ ಒಳ್ಳೆ ಸ್ನೇಹಿತರಾದರು, ನಮಗೆ ಒಳ್ಳೆ ಆಶ್ರಮದ್ದು ಒಂದು ಕಲ್ಚರ್ ಆಯಿತು, ಆಧ್ಯಾತ್ಮಿಕ ನಮಗೆ ಭಾಳ ಚೆನ್ನಾಗಾಯಿತು, ಸ್ಪೋರ್ಟ್ಸ್ನಲ್ಲಿ ಭಾಳ ಚೆನ್ನಾಗಾಯ್ತು. ನಾನು ಸ್ಪೋರ್ಟ್ಸ್ನಲ್ಲಿ ಭಾಳ ಚೆನ್ನಾಗಿದ್ದೆ ನಾನು. ಹೀಗೆ ನನಗೆ ಫಸ್ಟ್ ಫೌಂಡೇಶನ್ ಆಗಿದ್ದೇ ಇಲ್ಲಿಂದ. ಆಮೇಲೆ ನಮ್ಮ ತಂದೆಯವರು ಪಾಪ ಅವರು ಏನೋ ಒಂದು ಶಾಲೆ ನಡೆಸಿದ್ರು, ಏನೋ ಒಂದು ರಾಜಕೀಯದಲ್ಲಿದ್ದರು. ರಾಜಕೀಯ ನಿವೃತ್ತಿ ಆದಮೇಲೆ ಬೇಜಾರಾಗಿ ಅವರು ಶಾಲೆ ನಡೆಸಿದ್ರು. ಶಾಲೆ ನಡೆಸಿದಾಗ ನನಗಿನ್ನೂ ನಂಗೆ ಅಷ್ಟು ವಯಸ್ಸಾದರೂ ತಿರ್ಗಾ ಮೆಚುರಿಟಿಗೆ ಬರಬೇಕು. ಮನುಷ್ಯನಿಗೆ ನಾನು ಸೇವೆ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಸೋ ಈಸಿ. ಏನೋ ಒಂದು ದಾರಿನಲ್ಲಿ ₹1 ಕೊಟ್ಟು ಹೊರಡ್ಬೋದು. ರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರ ಯಾಕಿಟ್ರು, ರಾಮಕೃಷ್ಣ ಯಾಕೆ ಇಟ್ಟರು ಅಂತ ನಾನು ಭಾಳ ಯೋಚನೆ ಮಾಡಿದ್ದೀನಿ. ನಾವೆಲ್ಲ ಹುಡುಗರು, ನಾವೆಲ್ಲ ಒಂದು ಜಸ್ಟ್ ಅಬೌಟ್ 25, 23, 24, 25, 26 ಇಯರ್ಸ್. ನ್ಯಾಚುರಲಿ ಅನ್ನಲ್ಲ, ತಂದೆ ತಾಯಿ ಹೆಸರು ಇಡ್ರಿ, ನಿಮ್ಮ ತಾತವ್ರ ಹೆಸರು ಇಡ್ರಿ, ಅಷ್ಟು ದೊಡ್ಡ ಜಾಗ ಅದನ್ನ ಯಾಕೆ ಅನ್ನಲ್ವ. ಅದೊಂದು ಫೌಂಡೇಶನ್ ನನಗೂ ಅದೊಂದು ಆಯಿತು. ನೆಕ್ಸ್ಟು ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಡ್ರೋನ್ ಟ್ರಾಡ್. ಮನ್ಸು ಮಾಡಿದ್ರೆ ಏನಾರು ಮಾಡ್ಬೋದಾಯಿತು. ಆ ಡ್ರೋನ್ ಟ್ರಾಡನ್ಗೆ ನಾವು ಎಜುಕೇಷನ್ ಕೊಡಬೇಕು ಅಂತ ಅವ್ರ ತಲೆ ಬಂತು. ಶ್ರೀಮಂತರು ಹೆಂಗೋ ಮಾಡ್ಕೊತಾರಪ್ಪ, ಹೆಂಗೋ ಆಗ್ತಾರೆ, ಈ ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕಾಗಲ್ಲ, ಇಂಗ್ಲೀಷು ಮೊದಲೇ ತಗೊಳಕ್ಕಾಗಲ್ಲ, ಬೆಂಗಳೂರು ಅಂತ ಕಡೆ ಕೊಟ್ಟು ಪಾಪ ಶಾಲೆಗೆ ಹೋಗೋಕ್ಕಾಗಲ್ಲ, ನಾವು ಕೊನೆ ಮನುಷ್ಯನಿಗೆ ನಾವು ಮಾಡಬೇಕು ಅಂತ ಅವ್ರಿಗೆ ಹೋಯ್ತು. ಅವರು ಒಂದು 6 ಮಕ್ಕಳನ್ನ ಇಟ್ಕೊಂಡು ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರು. ನಾನು 2000ನಲ್ಲಿ ನಾನು ಸೇರ್ಕೊಂಡವನು. ಪಾಪ ಅವರು ಭಾಳ ಶ್ರದ್ಧೆ ನಿಷ್ಠೆಯಿಂದ ಯಾರ್ಯಾರು ಅದು ನನಗೆ ಇವೆಲ್ಲ ಸ್ವಲ್ಪ ಪರಿಣಾಮ. ಸ್ವಲ್ಪ ಒಂದು 2 ನಿಮಿಷ ಮಾತಾಡ್ತೀನಿ. ಕೆಲವು ಡಿಸೇಬಲ್ ಮಕ್ಕಳು ಮನೇಲಿ ಕಟಾಕ್ಬಿಡೋರು, ಅವ್ರಿಗೆ ಅವಮಾನ. ನಮ್ಮ ಮಗು ಮನೇಲಿ ಒಂದು ಡಿಸೇಬಲ್ ಮಗು ಇದೆ ಅಂತ ಇವ್ರಿಗೆ ಗೊತ್ತಾಗೋದು, ಇವರೇ ಹೋಗ್ಬಿಟ್ಟು ಬಿಡಿಸ್ಕೊಂಡು ಕರ್ಕೊಂಬಂದು ನಮ್ಮ ಶಾಲೆಯಲ್ಲಿ ಇಡೋರು. ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ನಮಗೆ ಮನಸ್ಸಿಗೆ ಬಂದಿದ್ದು ಬೇಸಿಕ್ ಫೌಂಡೇಶನ್. ಇಲ್ಲಿ ಪ್ರಸನ್ನಾನಂದ ಅಂತ ಇದ್ದರು ನಮಗೆ, ಆಮೇಲೆ ಸುರೇಶಾನಂದ ಇದ್ದರು. ಅವರೆಲ್ಲ ನಮಗೆ ಬಹಳ ಚೆನ್ನಾಗಿ ನಮ್ಮನ್ನ ಯಾವತ್ತೂ ನಿಮ್ಗೆ ಯಾರು ಏನು ಅಂತ ನಮ್ಗೆ ಕೇಳದೇ ಇರೋಲ್ಲ. ನಾವು ಅದನ್ನೇ ಮೆಂಟಲಿ ನಾವು ಹಂಗೆ ಇಟ್ಕೊಂಡು ಹೋದ್ವಿ. ಕೊನೆಗೆ ನಮ್ಮ ತಂದೆ ಅದೇ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ನನಗೆ ಅವರು ಒಂದು ವೇದಿಕೆ ಮಾಡ್ಕೊಂಡಿದ್ದರು, ಕುವೆಂಪು ವಿಚಾರ ವೇದಿಕೆ ಅಂತ ಬೆಂಗಳೂರಿನಲ್ಲಿ ಮಾಡ್ಕೊಂಡು. ಅವರು ಜಸ್ಟಿಸ್ ಸದಾಶಿವ ಅವರು, JSS ಅವರು, ಅವಾಗವಾಗ ಮೈಸೂರಿಂದ ಇವ್ರು ಬರೋರು, ಯಾರು ಪ್ರಭುಶಂಕರ್ ಅವರು, MS ಕೃಷ್ಣ. ಹೀಗೆ ನಮ್ಗೆ ಅದೊಂದು ಇದು ಬಂತು, ಸಾಹಿತ್ಯ ಬಗ್ಗೆ ಅದೊಂದು ಬಂತು. ಜೊತೆಗೆ ನನಗೆ ಸ್ವಲ್ಪ ಪರಮಹಂಸರದು ವಚನ ವೇದ ನಾನು ಓದ್ಮೇಲೆ ನನಗೆ ಸ್ವಲ್ಪ ತಿರ್ಗಾ ಒಳಗೆ ಬಂದೆ ನಾನು. ಆಮೇಲೆ ಗಾಂಧಿನ ಓದ್ಕೊಂಡೆ. ಅವರೆಲ್ಲ ಎಷ್ಟು ಸಿಂಪಲ್ ಲೈಫ್ ಲೀಡ್ ಮಾಡ್ರು, ಅವ್ರ ಥರ ನಾವು ಇರೋಕ್ಕೆ ಆಗಲ್ಲ. ಕೊನೆಗೆ ನಾನು ಹುಡುಗರಿಗೆ ಹೇಳ್ತಾ ಇದ್ದೀನಿ, ಒಂದೇ ಒಂದು ನಾವು ಸ್ಟಡಿ ಮಾಡಿದ್ವಿ. ಆಮೇಲೆ ಯಾರಪ್ಪ ಇದು ಯಾಕಂದ್ರೆ ನಾನು ಸ್ಕೂಲ್ ನಮ್ಮ ತಂದೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ವರ್ಷಕ್ಕೆ ಒಂದೇ ಕ್ಲಾಸ್ ರೂಮ್ ಕಟ್ತಾ ಇದ್ದಿದ್ದು ನಾವೆಲ್ಲ. ನರ್ಸರಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಹಂಗೆ ಕನ್ನಡ ಮೀಡಿಯಮ್ ಸ್ಟಾರ್ಟ್ ಮಾಡಿದ್ವಿ. ಕನ್ನಡ ಮೀಡಿಯಮ್ ಸ್ಟಾರ್ಟ್ ಮಾಡಿದ್ಮೇಲೆ ತಿರ್ಗಿ ಅಷ್ಟೊತ್ತಿಗೆ ಏನಾಯಿತು, ನಮಗೆ ಸ್ಟ್ರೆಂತ್ ಕಮ್ಮಿ ಆಯಿತು. ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಮಾಡಿದಾಗೂ ಅಷ್ಟೇ
ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ನಾನು ಏನಕ್ಕೆ ನಮಗೆ ಗಾಂಧಿದು ಒಂದು ಒಳಗೆ ಬಂತು ನಮಗೆ. ಕೊನೆ ಮನುಷ್ಯಂಗೆ ನಾವು ಏನು ಮಾಡಿದ್ರು ಕೊನೆ ಮನುಷ್ಯಂಗೆ ಮಾಡಬೇಕು ಅಂತ ತಿರ್ಗಾ ಆ ಫಿಲಾಸಫಿ ಒಳಗೆ ಬಂತು ನಮಗೆ. ಆಮೇಲೆ ನಾನು 2000ರಲ್ಲಿ ನಮ್ಮ ತಂದೆಗೆ ಅದು ದೊಡ್ಡ ಜಾಗ, ಏನು ಮಾಡೋದು ಅವ್ರಿಗೂ ಭಾಳ ವರಿ ಮಾಡ್ತಾಯಿದ್ರು. ಯಾರೋ ಒಬ್ಬರು ಮನೇಲಿ ತಗೊಬೇಕಲ್ಲ. ನಾವು ಇನ್ನೂ ಅರ್ಧಂಬರ್ಧ ಇದ್ವಿ. ಕುವೆಂಪು ವಿಚಾರ ವೇದಿಕೆ ಮಾಡ್ತಾಯಿದ್ರು. ಸುಮ್ಮನೆ ಒಂದು 2 ನಿಮಿಷ ಬರ್ತಾ ನಾವು ಪ್ರೋಗ್ರಾಮ್ಸ್ ಎಲ್ಲ ಅರೇಂಜ್ ಮಾಡ್ಕೊತಾಯಿದ್ವಿ, ಮಾಡಿಬಿಟ್ಟು ಇದು ಮಾಡ್ತಾಯಿದ್ವಿ. ಇವರೆಲ್ಲ ವೇದಿಕೆಯಲ್ಲಿ ಮೃಗಳು ಜನ ಸೇರೋರು, ಒಳ್ಳೆ ನಾಟಕ ಮಾಡಿಸ್ತಾಯಿದ್ವಿ. ಆಮೇಲೆ ನಾನು ಕ್ರಮೇಣ 2000ರಲ್ಲಿ ಇವೆಲ್ಲ ನನಗೆ, ಯಾಕಂದರೆ ಈ ಫೌಂಡೇಶನ್ ಆಗಿದ್ದಕ್ಕೇ 2000ರಲ್ಲಿ ನಮ್ಮ ಅಪ್ಪಂಗೆ ಒಪ್ಕೊಂಡೆ. ಆಯಿತು ಈ ಶಾಲೆ ನೋಡ್ಬೇಕು. ನಂಗೆ ಆವಾಗ 120 ಜನ 130 ಜನ ಮಕ್ಕಳಿದ್ರು. ನಾವೇನು ಮಾಡಿದ್ವಿ, ಯು ಆರ್ ವೆರಿ ಪರ್ಟಿಕ್ಯುಲರ್. ನಾನು ನಮ್ಮ ಸ್ಕೂಲ್ನಲ್ಲಿ ಹೆಣ್ಮಕ್ಳಿಗೆ ಒಂದು ತೂತು ಕಮ್ಮಿನೇ, ಗಂಡು ಮಕ್ಳಿಗೆ ಒಂದು ತೂತು ಜಾಸ್ತಿ ಮಾಡೋರು. ನಮ್ಮ ಸ್ಕೂಲ್ನಲ್ಲಿ ಕನ್ನಡ ಮೀಡಿಯಮ್ ಮಾಡಿದಾಗ ಅವ್ನು ಕೂಲಿ ಜನ ಆಗಲಿ, ಅವನು ಗಾರ್ಮೆಂಟ್ಸ್ ಆದ್ರೂ ಗಂಡು ಮಕ್ಕಳು ಸೇರಿಸ್ತಾ ಇಲ್ಲ, ಬರೀ ಹೆಣ್ಮಕ್ಳು ಸೇರಿಸೋರು. ಯಾಕಂದರೆ ಫ್ರೀಯ ನಾವು ಒಂದು ವರ್ಷಕ್ಕೆ 100 ರೂಪಾಯಿ ಇಡ್ತಾಯಿದ್ವಿ, 100-150. ಅದಕ್ಕೆ ಗಂಡು ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸೋದು. ತಕ್ಷಣ ಏನಾಯಿತು, ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಿಮ್ಗೆ ಗೊತ್ತಿರಬೇಕು, 2000ನಲ್ಲಿ ಪ್ರಾಬ್ಲಮ್ ಆಯಿತು. ಸ್ಕೂಲ್ಸ್ ಎಲ್ಲ ಏನೋ ಎಲ್ಲ ಇಂಗ್ಲೀಷು ವ್ಯಾಮೋಹಕ್ಕೆ ಹೋದರು. ತಕ್ಷಣ ನಾವೇನು ಮಾಡಿದ್ವಿ, ಕನ್ನಡ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಮಾಡಿ. ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಮಾಡಿದಾಗ ನಾವು 75% ಹೆಣ್ಮಕ್ಳಿಗೆ ಮಾಡಿದ್ವಿ, 25% ಗಂಡು ಮಕ್ಳು ಮಾಡಿ. ಆವಾಗ ಅವ್ರಿಗೆ ಪಾಪ ಎಜುಕೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.